ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ನ ಪ್ರತಿದಿನದ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕತೆ ಮಚ್ಚಾ ಪುಟ್ಟಿ ಜೊತೆ ಅಂತ ಹೇಳಿ ನಾನು ನಿಮ್ಮ ಮಚ್ಚಾ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಇವತ್ತು ಮೇ 20, 2022. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಓಕೆ ಮಚ್ಚಾ. ಓದ್ಕೊಂಡು ಬಂದಿದ್ಯಾ ಪುಟ್ಟಿ? ಓದ್ಕೊ ಬಂದಿದ್ದೀನಿ ಮಚ್ಚಾ. ಓಕೆ ಪುಟ್ಟಿ, ನಾನು ಸ್ಟಾರ್ಟ್ ಮಾಡ್ಲಾ ನೀನು ಸ್ಟಾರ್ಟ್ ಮಾಡ್ತೀಯಾ? ನಾನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ ಪುಟ್ಟಿ ಸ್ಟಾರ್ಟ್ ಮಾಡ್ತಾಳೆ ಈಗ. ಓಕೆ ಪುಟ್ಟಿ. ಫಸ್ಟ್ ನಾವೇನು ನೋಡ್ತೀವಿ ಅಂತಂದ್ರೆ ಸ್ಫೂರ್ತಿಯ ನಡೆ ಅಂತೇಳಿ ಒಂದು ಸ್ಕೀಮ್ನ ನಮ್ಮ ಕರ್ನಾಟಕ ಸರ್ಕಾರದವ್ರು ತಂದಿದ್ದಾರೆ. ಈ ಒಂದು ಸ್ಕೀಮ್ ಬಗ್ಗೆ ನಾವು ನೋಡೋದಾದ್ರೆ, ಹಿಂದುಳಿದ ವರ್ಗಗಳು ಯಾರಿದ್ದಾರೋ ಆ ಮಕ್ಕಳು ಮೆಟ್ರಿಕ್ ನಂತರ 10th ಪಾಸ್ ಆದ್ಮೇಲೆ ವಿದ್ಯಾರ್ಥಿ ನಿಲಯಗಳಲ್ಲಿ ಸ್ಟೇ ಆಗಿದ್ರೆ ಅಂತ ಒಂದು ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಕೂಡ ಟ್ರೈನಿಂಗ್ ಕೊಡೋ ಅಂತದ್ದಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಟ್ರೈನಿಂಗ್ ಕೊಡೋ ಅಂತದ್ದಿರ್ಬೋದು, ಆ ಒಂದು ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸ್ಫೂರ್ತಿಯ ನಡೆ ಅಂತ ಹೇಳಿದ್ರು. ಹೌದು. ಈಗ 10th ಪಾಸ್ ಆದ್ಮೇಲೆ PUC ಡಿಗ್ರಿಯಲ್ಲಿ ಇರುವಂತ ಸ್ಟೂಡೆಂಟ್ಸ್, ಹೌದು, ಹಿಂದುಳಿದ ವರ್ಗಕ್ಕೆ ಸೇರಿದವರು, ಹೌದು, ಅವರು ಹಾಸ್ಟೆಲ್ ಅಲ್ಲಿ ಇರಬೇಕು. ಹೌದು, ಮೇನ್ ಆಗಿ ಹಾಸ್ಟೆಲ್ ಅಲ್ಲಿ ಇರಬೇಕು. ಎಸ್, ಮೇನ್ ಆಗಿ ಹಾಸ್ಟೆಲ್ ಇರೋರಿಗೆ ಸ್ಪೋಕನ್ ಇಂಗ್ಲಿಷ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ವ್ಯಕ್ತಿತ್ವ ವಿಕಾಸನ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಪುಟಿ, ಯಾಕೆ ಇದು ಸ್ಪೋಕನ್ ಇಂಗ್ಲಿಷ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಕು? ಯಾಕೆ ಅಂತಂದ್ರೆ ನಾವು ಸ್ಪೋಕನ್ ಇಂಗ್ಲಿಷ್ ನ ಕಲಿತ್ರೆ ನಮಗೆ ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಹೌದು, ಇಂಗ್ಲಿಷಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಅವ್ರು ಏನ್ ಟೀಚ್ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೋದು, ಮತ್ತೆ ಒಬ್ಬರು ವ್ಯಕ್ತಿಗಳ ಜೊತೆ ಯಾವ ತರ ಬಿಹೇವಿಯರ್ ಹೇಗಿರ್ಬೇಕು ಅನ್ನೋದು ಹೇಳ್ಕೊಡ್ತಾರೆ. ಅದ್ರ ಜೊತೆ ಇಂಟರ್ವ್ಯೂ ಬಂದಾಗ ಆ ಇಂಟರ್ವ್ಯೂ ಲೆವೆಲ್ ಅಲ್ಲಿ ನಾವು ಯಾವ ತರ ಫೇಸ್ ಮಾಡ್ಬೇಕು, ಅವ್ರು ಯಾವ ತರ ಕ್ವಶನ್ ಕೇಳಿದಾಗ ನಾವು ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ನಾವು ಒಂದು ಈ ಟ್ರೈನಿಂಗ್ ಅಲ್ಲಿ ನೋಡೋ ಅಂತದ್ದು. ಸೊ ಹಾಸ್ಟೆಲಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಬಡ ವಿದ್ಯಾರ್ಥಿಗಳಿರ್ತಾರೆ, ಈಗ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರೋರು ಇರ್ತಾರೆ. ಸೊ ಅಂತ ಒಂದು ಕುಟುಂಬ ವರ್ಗದ ಮಕ್ಕಳೇ ಹೆಚ್ಚಾಗಿ ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿರೋ ಅಂತದ್ದು. ಸೊ ಇವರಿಗೆಲ್ಲ ಏನಾಗುತ್ತೆ, ಈಗ ಫೈನಾನ್ಷಿಯಲಿ ನಾನು ಮೊದಲೇ ಹೇಳಿದೀನಿ ಸ್ಟೇಬಲ್ ಇರಲ್ಲ. ಸೊ ಅವ್ರು ಯಾವುದೇ ತರದ ಕೋಚಿಂಗ್ ಕ್ಲಾಸಿಗೆ ಹೋಗಿ ಅಮೌಂಟ್ ಪೇ ಮಾಡಿ ಸೊ ಕಲಿಯಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು, ಮಕ್ಕಳಿಗೆ ಭವಿಷ್ಯದಲ್ಲಿ ಯಾವುದೇ ತರ ತೊಂದರೆ ಆಗಬಾರ್ದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ಅವರಿಗೆ ಇಂಗ್ಲಿಷ್ ನ ಕಲಿಸಿದ್ರೆ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಟ್ರೈನಿಂಗ್ ಕೊಟ್ರೆ ಮುಂದೊಂದಿನ ಯಾವತ್ತಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ಒಂದು ಸ್ಕೀಮ್ ನ ನಮ್ಮ ರಾಜ್ಯ ಸರ್ಕಾರದವರು ತಂದಿದ್ದಾರೆ. ಅಂದ್ರೆ ಅವರು ಫ್ಯೂಚರ್ ಚಾಲೆಂಜಸ್ ಹೌದು ರೆಡಿ ಆಗಬೇಕು, ಹೌದು, ಪ್ಲಸ್ ಕಾನ್ಫಿಡೆನ್ಸ್ ಇವರಲ್ಲಿ ಜಾಸ್ತಿ ಆಗ್ಬೇಕಂತ ತಗೊಂಡ್ಬಂದಿದ್ದಾರೆ. ಒಳ್ಳೆ ಒಂದು ಸ್ಕೀಮು. ನೋಡೋಣ ಪುಟಿ ಏನೇನಾಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಈಗ ನಾವು ಪುರಿಗೆ ಹೋಗೋಣ ಪುಟಿ. ಪುರಿಗೆ ಪುರಿ ಅಂದ್ರೆ ಪುರಿ ತಿನ್ನಪುರಿ ಅಲ್ಲ, ಪ್ಲೇಸ್ ಜಾಗ ಒರಿಸ್ಸಾದಲ್ಲಿ ಏನಿದೆ ಪುರಿ ಅಂತ ಹೇಳಿ ಒಂದು ಊರು. ಆ ಪುರಿಯಲ್ಲಿ ನಾವು ಏನ್ ನೋಡ್ತಾ ಇದ್ವಿ, ಜಗನ್ನಾಥ ದೇವರ ದೇವಾಲಯನ ನೋಡ್ತೀವಿ. ಜಗನ್ನಾಥ ಬೇರೆ ಎಲ್ಲ ನಮ್ಮ ಕೃಷ್ಣನ ಒಂದು ಅವತಾರ ಜಗನ್ನಾಥ ಅವತಾರ ಅಂತ. ಸೊ ಇಲ್ಲಿ ಒಂದು ಟೆಂಪಲ್ ಇದೆ ಪುಟಿ, ಒಂದು ಮಂದಿರ ಇದೆ. ಆ ಮಂದಿರ ಸಿಕ್ಕಾಬಿಟ್ಟೆ ದೊಡ್ಡದು, ಬಹಳ ಫೇಮಸ್. ಓಕೆ, ಸೊ ಈ ಒಂದು ಪುರಿ ಜಗನ್ನಾಥ ದೇವಾಲಯ ಇದೆಯಲ್ಲ, ಈ ಒಂದು ದೇವಾಲಯದಲ್ಲಿ ನಾವೇನ್ ಮಾಡ್ಬೇಕು, ಸಮಗ್ರವಾಗಿ ಇದನ್ನ ಅಭಿವೃದ್ಧಿ ಮಾಡಬೇಕು. ಯಾವುದನ್ನ? ಪುರಿ ಜಗನ್ನಾಥ ದೇವಾಲಯನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಸೊ ಪ್ಲಾನ್ ಅನ್ನ ಮಾಡಿ ಅದಕ್ಕೆ ಏನಂತ ಹೆಸರು ಕೊಡ್ತಾರೆ, ಪುರಿ ಜಗನ್ನಾಥ ಅಥವಾ ಪುರಿ ಪಾರಂಪರಿಕ ಕಾರಿಡಾರ್ ಯೋಜನೆ ಅಂತ ತಗೊಂಡ್ಬರ್ತಾರೆ. ಮಚ್ಚ ಈಗ ಸಮಗ್ರ ಅಭಿವೃದ್ಧಿ ಅಂತ ಹೇಳಿದೆ. ಸೊ ಸಮಗ್ರ ಅಭಿವೃದ್ಧಿ ಅಂತಂದ್ರೆ ಏನು? ಅದೇ ಈಗ ಒಂದು ಯೋಜನೆ ಬಂತು, ಏನಂತಂದ್ರೆ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ. ಸಮಗ್ರ ಅಭಿವೃದ್ಧಿ ಅಂತಂದ್ರೆ ಪುಟಿ ಇಲ್ಲಿ ಏನಾಗುತ್ತಂದ್ರೆ, ಸಾವಿರಾರು ಜನ ಡೈಲಿ ಬರ್ತಾ ಇರ್ತಾರೆ. ಈಗ ಹಬ್ಬ ಹರಿದಿನ ಅಥವಾ ಜಾತ್ರೆ ಈ ಟೈಮಲ್ಲಿ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಸೊ ಬಂದಾಗ ಅವ್ರು ಬರೋದಾಗ್ಲಿ, ಅಂದ್ರೆ ಪುರಿಗೆ ನಾವು ಹೋಗೋದಾಗ್ಲಿ, ಅಥವಾ ಅಲ್ಲಿ ಸ್ಟೇ ಮಾಡೋದಕ್ಕೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ, ಅಲ್ಲಿ ತಿನ್ನೋದಕ್ಕೆ, ಅಥವಾ ಅಲ್ಲಿ ಒಂದಿಷ್ಟು 1-2 ದಿವಸ ಇರಬೇಕಾದ್ರೆ ವಸತಿ ಸೌಲಭ್ಯ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಈ ತರ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಜನ ಬಂದಾಗ ಏನಾಗುತ್ತೆ, ಕಸನೂ ಕೂಡ ಶೇಖರಣೆ ಆಗುತ್ತೆ. ಸೊ ಅದನ್ನು ಕೂಡ ಸಂಸ್ಕರಣೆ ಮಾಡೋದು. ಈಗ ನಾವು ಸಮಗ್ರ ಅಂತ ಇದೇನ್ ಯೂಸ್ ಮಾಡ್ತಿದ್ವಲ್ಲ ಈ ವರ್ಡ್, ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಹೋಗಿ ಏನೇನು ಆಕ್ಟಿವಿಟೀಸ್ ಮಾಡ್ತಾನೋ ಆ ಎಲ್ಲಾ ಆಕ್ಟಿವಿಟೀಸ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಸೊ ಎಷ್ಟೇ ಜನ ಕೂಡ ಪುರಿ ಜಗನ್ನಾಥ ದೇವಾಲಯಕ್ಕೆ ಬಂದು ಅಲ್ಲಿ ದರ್ಶನ ತಗೊಂಡು ಹೋಗೋದ್ರೊಳಗಡೆ ಅವ್ರಿಗೆ ಏನಾಗಬಾರ್ದು, ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗ್ಬಾರ್ದು. ಸೊ ಅದಕ್ಕೆ ನಾವೇನಂತ ಹೇಳ್ತಿದ್ವಿ, ಸಮಗ್ರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡ್ಬೇಕಂತ ಹೇಳಿ ಒಂದು ಯೋಜನೆ ಹಾಕೊಟ್ರು. ಅದಕ್ಕೆ ಏನಂತ ಕರೀತಾರೆ, ಪುರಿ ಪಾರಂಪರಿಕ ಕಾರಿಡಾರ್ ಯೋಜನೆ ಅಂತ. ಸೊ ಇದ್ರ ಬಗ್ಗೆ ಕೆಲವು ನಿಯಮಗಳನ್ನ, ರೂಪುರೇಷೆಗಳನ್ನ ಮಾಡಿದ್ರು. ಬಟ್ ಏನಾಗಿದೆ, ಆ ಒಂದು ರೂಪುರೇಷೆಗಳನ್ನ ನಾವು ಮಾಡಿದ್ವಲ್ಲ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದೆ. ಯಾರ ನಡುವೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ. ಬಟ್ ಈಗ ಏನು ಭಿನ್ನಾಭಿಪ್ರಾಯ ಆಯ್ತು, ಕೇಂದ್ರ ರಾಜ್ಯ ಸರ್ಕಾರ ನಡುವೆ ಆಯ್ತು ಅನ್ನೋದು ಎಕ್ಸಾಮ್ ಅಲ್ಲಿ ಬರಲ್ಲ. ನಮ್ಮ ಎಕ್ಸಾಮಿಗೆ ಬರೋದು ಆದ್ರೆ ಏನು, ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ ಬರ್ಬೋದು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ.
ಸೊ ಮೊದಲೇ ನಾನು ಹೇಳಿದಂತೆ ಪುರಿ ಜಗನ್ನಾಥ ಅಂದ್ರೆ ಯಾರು? ಕೃಷ್ಣನ ಅವತಾರ ಜಗನ್ನಾಥ. ಈಗ ಕೃಷ್ಣ ಪುರಿಯಲ್ಲಿ ಜಗನ್ನಾಥನ ಅವತಾರದಲ್ಲಿ ನೆಲೆಸಿರೋದು. ಓಕೆ. ಸೊ ಈ ಒಂದು ದೇವಾಲಯನ 10ನೇ ಶತಮಾನದಲ್ಲಿ ಒಬ್ಬ ರಾಜನಿದ್ದ. ಆ ರಾಜನ ಹೆಸರು ರಾಜ ಅನಂತವರ್ಮನ್ ಚೋಳಗಂಗ ದೇವ ಅಂತ ಹೇಳಿ. ಓಕೆ. ಸೊ ಯಾರು ಪುಟ್ಟಿ ರಾಜ? ಅನಂತವರ್ಮನ್ ಚೋಳಗಂಗ ದೇವ ಅನ್ನುವಂತ ಒಬ್ಬ ರಾಜ ಏನ್ ಮಾಡ್ತಾರೆ, ಪುರಿಯಲ್ಲಿ ಜಗನ್ನಾಥ ದೇವಾಲಯ ನಿರ್ಮಾಣ ಮಾಡ್ತಾರೆ. ಈ ರಾಜ ಪೂರ್ವ ಗಂಗಾ ಸಾಮ್ರಾಜ್ಯದ ಒಬ್ಬ ರಾಜನಾಗಿದ್ದ. ಗಂಗಾ ಸಾಮ್ರಾಜ್ಯ ಅಂತ ಇತ್ತು ಮೊದಲು. ಆ ಒಂದು ಗಂಗಾ ಸಾಮ್ರಾಜ್ಯದ ರಾಜ ಅನಂತವರ್ಮ ಚೋಳಂಗ ದೇವ ಅನ್ನೋರು ಈ ದೇವಾಲಯನ 10ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು. ಇನ್ನು ಇಲ್ಲಿನ ವಿಶೇಷತೆ ಅಂತ ನೋಡಿದ್ರೆ, ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತ ಒಂದು ಜಾತ್ರೆ, ಅದ್ಭುತವಾದಂತ ಒಂದು ಜಾತ್ರೆ. ಸೊ ಜಾತ್ರೆಯಲ್ಲಿ ಏನ್ ಮಾಡ್ತಾರೆ, 3 ದೇವರ ಒಂದು ರಥಗಳು, 3 ರಥ ಎಳಿತಾರೆ. ನಮ್ಮೂರಲ್ಲೆಲ್ಲ ಒಂದೇ, ನಮ್ದು ಬನಶಂಕರಿಯಲ್ಲಿ ನಾವು ನೋಡ್ತೀವಿ ಒಂದೇ ರಥ ಎಳಿತೀವಿ. ಬಟ್ ಪುರಿ ಜಗನ್ನಾಥದಲ್ಲಿ 3 ರಥಗಳನ್ನ ರೆಡಿ ಮಾಡ್ತಾರೆ. 3 ರಥಗಳನ್ನ ಎಳಿತಾರೆ. ಯಾರ್ಯಾರ್ದಂತಂದ್ರೆ, ಒಂದು ಜಗನ್ನಾಥ ಅಂದ್ರೆ ಕೃಷ್ಣ, ಭಗವಾನ್ ಕೃಷ್ಣಂದು. ಅದಾದ್ಮೇಲೆ ಕೃಷ್ಣನ ಸಹೋದರ ಬಲರಾಮ. ಅದಾದ್ಮೇಲೆ ಕೃಷ್ಣನ ಸಹೋದರಿ, ಇವರ ಸಹೋದರಿ ಸುಭದ್ರೆ, ಬಲರಾಮ ಮತ್ತು ಕೃಷ್ಣ. ಕೃಷ್ಣನ ಏನಂತ ಕರಿತಿದೀವಿ ಇಲ್ಲಿ? ಜಗನ್ನಾಥ ಅಂತ ಕರೀತೀವಿ. ಜಗನ್ನಾಥ ಮತ್ತೆ ಬಲರಾಮ ಮತ್ತು ಸುಭದ್ರೆ, ಈ 3 ಜನರ ಒಂದು ರಥವನ್ನ ಏನ್ ಮಾಡ್ತಾರೆ, ರಥನ ಈ ರಾಜಬೀದಿ ಅಂತ ಮಂದಿರದ ಮುಂದೆ ಒಂದು ದೊಡ್ಡದಾದಂತ ರೋಡ್ ಇದೆ, ನಾನು ಹೋಗಿದ್ದೆ, ನೋಡಿದ್ದೀನಿ. ಸೊ ಆ ರೋಡಲ್ಲಿ ಈ 3 ರಥಗಳನ್ನ ಏನ್ ಮಾಡ್ತಾರೆ, ಎಳಿತಾರೆ. ಸೊ ಇದು ಈ ಪುರಿ ಜಗನ್ನಾಥ ಮಂದಿರದ ಒಂದು ವಿಶೇಷ ವಾರ್ಷಿಕ ಒಂದು ಜಾತ್ರೆ. ಓಕೆ. ಸೊ ಮುಂದೆ ಏನಿದೆ ಪುಟ್ಟಿ ನ್ಯೂಸ್? ಮುಂದೆ ಏನಿದೆ ಅಂತಂದ್ರೆ ಮಚ್ಚ ನ್ಯೂಸು, ಒಂದು ಸುರಂಗ ಮಾರ್ಗ ಇದೆ. ಹೌದಾ? ಸೇಲಾ ಸುರಂಗ ಮಾರ್ಗ ಅಂತ ಹೇಳಿ. ಸೇಲಾ ಸುರಂಗ ಮಾರ್ಗ. ಹೌದಾ? ನಾನು ಈ ಸೇಲಾ ಸುರಂಗ ಮಾರ್ಗದ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಎಲ್ಲಿ ಬರುತ್ತೆ ಪುಟ್ಟಿ ಸೇಲಾ ಸುರಂಗ ಮಾರ್ಗ? ಎಲ್ಲಿ ಬರುತ್ತೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ಈ ಒಂದು ಸುರಂಗ ಮಾರ್ಗವನ್ನ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಗಡಿ ರಸ್ತೆ ನಿಗಮದವರು ನಿರ್ಮಾಣವನ್ನ ಮಾಡಿದ್ದಾರೆ. ಮೀನ್ಸ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಈ ಒಂದು ಸುರಂಗ ಮಾರ್ಗದ ನಿರ್ಮಾಣ ಮಾಡ್ತಿದ್ದಾರೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಥವಾ ಗಡಿ ರಸ್ತೆ ನಿಗಮದವರು ಈ ಸೇಲಾ ಸುರಂಗ ಮಾರ್ಗನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ನಿರ್ಮಾಣ ಮಾಡಿರೋದು ಫೈನಲ್ ಸ್ಟೇಜ್ ಒಂದು ತಲುಪಿದೆ. ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಇನ್ 10% ರಿಮೈನಿಂಗ್ ಅಲ್ಲಿ ಇದೆ. ನಾವು ಈ ಚಿತ್ರದಲ್ಲೇ ನೋಡಬಹುದು ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಇದು ಸೇಲಾ ಸುರಂಗ ಮಾರ್ಗ. ಹೌದು, ಇದು ಆಲ್ಮೋಸ್ಟ್ ಸುರಂಗ ಮಾರ್ಗ ಕಾಣ್ತಾ ಇದೆ. ಇನ್ನು ಸ್ವಲ್ಪ ಕೆಲಸ ಉಳಿದಿರಬಹುದು. ಹೌದು. ಓಕೆ ಪುಟ್ಟಿ. ಓಕೆ. ಈ ಒಂದು ಸೇಲಾ ಸುರಂಗ ಮಾರ್ಗ ನಾನು ಆಲ್ರೆಡಿ ಹೇಳ್ದೆ ಅರುಣಾಚಲ ಪ್ರದೇಶದಲ್ಲಿ ಇದೆ ಅಂತ. ಅರುಣಾಚಲ ಪ್ರದೇಶದಲ್ಲಿ ಎಲ್ಲಿ ಬರುತ್ತೆ ಅಂತಂದ್ರೆ, ಪಶ್ಚಿಮ ಕಾಮೆಂಗ್ ಅಂತ ಒಂದು ಜಿಲ್ಲೆಯಲ್ಲಿ ಈ ಒಂದು ಸುರಂಗ ಮಾರ್ಗವನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆಯ್ತಾ? ಈ ಸುರಂಗ ಮಾರ್ಗ ಕನ್ಸ್ಟ್ರಕ್ಟ್ ಮಾಡಕ್ಕೂ ಮೊದಲೇ ಸೇಲಾ ಪಾಸ್ ಅಂತ ಒಂದು ಪರ್ಯಾಯ ಹಾದಿಯನ್ನ ನೋಡ್ಕೊಂಡಿದ್ರು. ಈ ಸುರಂಗ ಮಾರ್ಗ ಬರಕ್ಕೂ ಮೊದಲೇ ಸೇಲಾ ಪಾಸ್ ನ ಯೂಸ್ ಮಾಡ್ತಿದ್ರು. ಮೊದಲಿಂದ ನಾವು ಸೇಲಾ ಪಾಸ್ ಹೋಗ್ತಿದ್ವಿ. ಇವಾಗ ಏನಾಗಿದೆ, ಆಲ್ಟರ್ನೇಟಿವ್ ಆಗಿ ಈ ಒಂದು ಸೇಲಾ ಸುರಂಗ ಮಾರ್ಗವನ್ನ ಯೂಸ್ ಮಾಡ್ತಿದೀವಿ. ಅಂದ್ರೆ ಪುಟ್ಟಿ ಎರಡು ಹೆಸರು ಸೇಲಾ, ಸೇಲಾ ಪಾಸ್, ಈಗಿರೋದು ಸೇಲಾ ಸುರಂಗ ಮಾರ್ಗ ಅಂತ ಹೇಳಿ. ಈಗ ಮತ್ತೆ ಇದ್ರ ಬಗ್ಗೆ ಮತ್ತೇನಿದೆ, ಇನ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋದಾದ್ರೆ, ನಾವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು ತವಾಂಗ್ ಪ್ರದೇಶನ ಮಾರ್ಕ್ ಮಾಡಿದೀನಿ. ಇಲ್ಲಿ ತವಾಂಗ್ ಇದೆ. ತವಾಂಗು ಭೂತಾನ್, ಚೀನಾ ಮತ್ತೆ ಇಂಡಿಯಾಗೆ ಬಾರ್ಡರ್ ನ ಹಂಚ್ಕೊಂಡಿದೆ. ಇಲ್ಲಿ ತವಾಂಗ್ ಇದೆ, ಮೇಲ್ಗಡೆ ಬರೋದು ಚೀನಾ, ಲೆಫ್ಟ್ ಗೆ ಬರೋದು ಭೂತಾನ್, ಈ ಕಡೆ ಭೂತಾನ್, ಈ ಕಡೆ ಇಂಡಿಯಾ, ರೈಟ್ ಸೈಡ್ ಭಾರತದಲ್ಲಿ ಇರೋದು. ಇದು ಭಾರತದಲ್ಲಿ ಎಲ್ಲಿದೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇದೆ. ಸೊ ಈಗ ಏನಾಗಿದೆ ಈ ತವಾಂಗ್ ಪ್ರದೇಶಕ್ಕೆ ಅಂದ್ರೆ, ಚೀನಾದವರು ಒಂದು ಕಾಂಟ್ರವರ್ಸಿ ಮಾಡ್ತಿದ್ದಾರೆ ತವಾಂಗಲ್ಲಿ. ಈ ತವಾಂಗ್ ಪ್ರದೇಶ ನಮಗ್ ಬರ್ಬೇಕು ಅಂತ ಹೇಳಿ ಕೇಳಿ ಇದು ಬಾರ್ಡರ್ ಇದೆ. ಸೊ ಹಾಗಾಗಿ ಅವರು ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವಾಗ ಈ ತವಾಂಗ್ ಪ್ರದೇಶಕ್ಕೆ ಅವ್ರೇನಾದ್ರೂ ಯುದ್ಧಕ್ಕೆ ಬಂದ್ರೆ, ನಾವು ಒಂದು ಈ ಸೇಲಾ ಸುರಂಗ ಮಾರ್ಗದಿಂದ ಹೋದ್ರೆ ಅದಕ್ಕೊಂದು ರಕ್ಷಣೆಯನ್ನ ಕೊಡ್ಬೋದು ಅಂತೇಳಿ ಈ ಒಂದು ಸೇಲಾ ಸುರಂಗ ಮಾರ್ಗದ ಇನ್ನೊಂದು ಯೂಸಸ್ ನ ಹೇಳ್ಬೋದು. ಅಂದ್ರೆ ಎರಡು ಯೂಸ್ ಹೇಳಿದ್ಬಿಟ್ಟು ಸೇಲಾ ಸುರಂಗ ಮಾರ್ಗ ಬಗ್ಗೆ. ಆ ಎರಡು ಅಂದ್ರೆ ಮೊದ್ಲೇನಿತ್ತು, ನಾವು ಸೇಲಾ ಪಾಸ್ ಅನ್ನ ಬಳಸ್ತಾ ಇದ್ವಿ. ಹೌದು. ಇನ್ ಮುಂದೆ ಸೇಲಾ ಸುರಂಗ ಮಾರ್ಗವನ್ನ ಬಳಸಬಹುದು. ಹೌದು, ಪರ್ಯಾಯವಾಗಿ. ಇನ್ನೊಂದೇನಂತಂದ್ರೆ, ಈ ತವಾಂಗದಲ್ಲಿ ಏನು ಚೀನಾದವರು ನಮ್ದು ಅಂತ ಹೇಳ್ತಿದಾರಲ್ಲ, ಆ ಪ್ರದೇಶಕ್ಕೆ ನಮ್ಮ ರಕ್ಷಣಾ ವಲಯವನ್ನ ಅಥವಾ ನಮ್ಮ ರಕ್ಷಣಾ ಸೇನೆಗಳನ್ನ ಕಳಿಸೋದಕ್ಕೂ ಈ ರೋಡ್ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಸುರಂಗ ಮಾರ್ಗ ಯಾವ್ದು ಪುಟ್ಟಿ? ಸೇಲಾ ಸುರಂಗ ಮಾರ್ಗ. ಸೇಲಾ ಸುರಂಗ ಮಾರ್ಗ. ಓಕೆ, ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ನ್ಯೂಸ್ ಇದೆ ಪುಟ್ಟಿ. ಏನಿದೆ ಏನಂತಂದ್ರೆ, ಈ ಶ್ರಮ ಪೋರ್ಟಲ್ ಮತ್ತು ಒಂದು ದೇಶ ಒಂದು ಪಡಿತರ ಚೀಟಿ, ಇದೆರಡು ನ್ಯೂಸ್ ಅಲ್ಲಿದೆ.
ಒಂದು ಈ ಶ್ರಮ ಪೋರ್ಟಲ್ ಮತ್ತು ಒಂದು ದೇಶ ಒಂದು ಪಡಿತರ ಚೀಟಿ. ಎರಡನ್ನೇ ಯಾಕೆ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಈಗ ನಮ್ಮ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯದವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಎರಡು ಯೋಜನೆಗಳನ್ನ ಅಥವಾ ಈ ಪೋರ್ಟಲ್ ಅನ್ನ, ಯಾವುದು ಈ ಶ್ರಮ ಪೋರ್ಟಲ್ ಅನ್ನ ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆಯೊಂದಿಗೆ ಸೇರಿಸಬೇಕು ಅಥವಾ ಕೂಡಿಸಬೇಕು, ಸಂಯೋಜನೆ ಮಾಡಬೇಕಂತ ನಿರ್ಧಾರ ಮಾಡಿದ್ರು. ಯಾರು ನಿರ್ಧಾರ ಮಾಡಿದರೆ? ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವಾಲಯದವರು. ಓಕೆ, ಇದು ಏನಪ್ಪಾ ಅಂತಂದ್ರೆ, ಈಗ ಒಂದೊಂದಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವೇನ್ ಮಾಡಿದ್ವಿ, ವಲಸೆ ಕಾರ್ಮಿಕರು. ಓಕೆ, ವಲಸೆ ಕಾರ್ಮಿಕರು ಅಂದ್ರೆ ವಲಸೆ ಕಾರ್ಮಿಕರು ಅಂತಂದ್ರೆ ಈಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋಂತ ಒಂದು ಕಾರ್ಮಿಕರನ್ನ ವಲಸೆ ಕಾರ್ಮಿಕರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಒಂದು ನಮ್ಮೂರು ಇದಿತ್ತು, ಇದನ್ನ ಬಿಟ್ಟು ಬೇರೆಯವರಿಗೆ ನಾವು ಕೆಲಸ ಮಾಡಕ್ ಹೋಗಿದ್ವಿ, ಅಂತವರಿಗೆ ನಾವು ವಲಸೆ ಕಾರ್ಮಿಕರು ಅಂತ ಹೇಳ್ತೀವಿ. ಸೊ ಈ ವಲಸೆ ಕಾರ್ಮಿಕರನ್ನ ನಾವು ಅವರ ಮಾಹಿತಿಯನ್ನ, ಯಾರ್ಯಾರು ವಲಸೆ ಕಾರ್ಮಿಕರು ಇದ್ದಾರಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಒಂದು ಕಡೆ ಇರೋದಕ್ಕೆ ನಾವೇನ್ ಮಾಡಿದ್ವಿ, ಈ ಶ್ರಮ ಪೋರ್ಟಲ್ ಅನ್ನು ತಗೊಂಡ್ ಬಂದಿದ್ವಿ. ಸೊ ಅದರಲ್ಲಿ ಇರುವಂತಹ ಒಂದು ಮಾಹಿತಿನ ನಾವು ಯಾವ್ದಕ್ಕೆ ಜೋಡಿಸ್ಬೇಕು, ಒಂದು ದೇಶ ಒಂದು ಪಡಿತರ ಚೀಟಿ ಅನ್ನೋ ಯೋಜನೆಯೊಂದಿಗೆ ಸೇರಿಸ್ಬೇಕಂತ ಹೇಳಿದ್ರಂತ ನೋಡಿದ್ವಿ. ಸೊ ಈಗ ಒಂದೊಂದಾಗಿ ಸ್ವಲ್ಪ ಸಪರೇಟ್ ಆಗಿ ನೋಡೋಣ ಬಿಟ್ಟು. ಈಗ ಏನಾಯ್ತು, ಕೋವಿಡ್ ಸಮಯದಲ್ಲಿ, ಮುಖ್ಯವಾಗಿ ಕೋವಿಡ್ ಸಮಯದಲ್ಲಿ ಈ ಅಸಂಘಟಿತ ವಲಯ ಕಾರ್ಮಿಕರು, ಏನ್ ಮಚ್ಚ ಅಸಂಘಟಿತ ವಲಯ ಕಾರ್ಮಿಕರು ಅಂದ್ರೆ ಹೇಳ್ತೀನಿ ಬಿಡಿ. ಏನಂತಂದ್ರೆ, ಈಗ ನೋಡು, ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದೆ ನಾವು ಚಿತ್ರದಲ್ಲಿ ನೋಡಿದ್ವಿ, ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ಇಟ್ಟಿಗೆ ಹೋಗ್ತಿದ್ದಾನೆ. ಈಗ ಇಟ್ಟಿಗೆ ಎಲ್ಲಿ ಹೊರಬೇಕು, ಎಲ್ಲೋ ಒಂದ್ ಕಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದ್ರೆ ಇವನು ಇಟ್ಟಿಗೆ ಒಯ್ತಿದ್ದಾನೆ. ಆದ್ರೆ ಈ ವ್ಯಕ್ತಿ ಇಟ್ಟಿಗೆ ಒಯ್ಯೋದಕ್ಕೆ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಾರ? ಏನಿಲ್ಲ. ಇವತ್ತು ಈ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ದ, ಇಟ್ಟಿಗೆ ಒಯ್ದ. ನಾಳೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ತಿದ್ದಾನೆ, ಗೋಡೆ ಕಟ್ತಿದ್ದಾನೆ. ನಾಡ್ದು ಇನ್ನೊಂದು ಕಡೆ ಹೋಗಿ ಬೇರೆ ಕೆಲಸ ಮಾಡ್ತಿದ್ದಾನೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಸಂಸ್ಥೆ ಆಗಲಿ ಅಥವಾ ಸಂಘಟನೆಯೊಂದಿಗೆ ಇವ್ರು ಏನಾಗಿಲ್ಲ, ಸೇರ್ಕೊಂಡಿಲ್ಲ. ಈಗ ದಿನಗೂಲಿ ನೌಕರ ಅಂತ ಹೇಳ್ತೀವಲ್ಲ, ಇವತ್ತು ಇಲ್ಲಿ ಕೆಲಸ ಮಾಡಿದ್ರೆ ನಾಳೆ ಮತ್ತೊಂದ್ ಕಡೆ ಕೆಲಸ ಮಾಡೋದು. ಸೊ ಅಂತವರಿಗೆ ಏನಂತ ಹೇಳ್ತಿದ್ವಿ, ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಳ್ತಿದ್ವಿ. ಸೊ ಈಗ ಕೋವಿಡ್ ಟೈಮಲ್ಲಿ ಏನಾಯ್ತು ಬಿಟ್ಟು, ಲಾಕ್ಡೌನ್ ಆಗಿತ್ತು. ಲಕ್ಷಾಂತರ ಜನ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ರು ಕೆಲಸ ಮಾಡೋದಕ್ಕೆ. ಲಾಕ್ಡೌನ್ ಆದ್ಮೇಲೆ ಏನಿಲ್ಲ, ಟ್ರಾನ್ಸ್ಪೋರ್ಟ್ ಇಲ್ಲ. ಸೊ ಹೀಗಾಗಿ ಏನಾಗ್ಬಿಡುತ್ತೆ, ಇವ್ರದೆಲ್ಲ ಕೆಲಸ ನಿಂತೋಗ್ಬಿಡುತ್ತೆ. ಇವ್ರು ಎಲ್ಲಿದ್ರು ಏನು ಯಾವ ಇನ್ಫಾರ್ಮೇಶನ್ ಕೂಡ ಸಿಗಲ್ಲ. ಸೊ ಆ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇನು, ಈ ಶ್ರಮ ಪೋರ್ಟಲ್ ಅಥವಾ ಇದೊಂದು ವೆಬ್ಸೈಟ್. ಓಕೆ, ಸೊ ಯಾರು ಸ್ಟಾರ್ಟ್ ಮಾಡಿದ್ರು, ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆದವರು. ಈಗ ಯಾರು ನಿರ್ಧಾರ ತಗೊಂಡಿದ್ರಲ್ಲ ಅವರೇ ಸ್ಟಾರ್ಟ್ ಮಾಡಿದ್ರು. ಸೊ ಇವರು ಸ್ಟಾರ್ಟ್ ಮಾಡಿದ್ರು ಏನಂತಂದ್ರೆ, ಅಸಂಘಟಿತ ವಲಯದಲ್ಲಿ ಯಾರು ಕೆಲಸ ಮಾಡ್ತಿದ್ರಲ್ಲ ಅವರು ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದು ಡೇಟಾ ಬೇಸ್ ಅಥವಾ ದತ್ತ ಸಂಚಯವಾಗಿ ಈ ಒಂದು ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆದವರು. ಅದಾದ್ಮೇಲೆ ಇನ್ನೂ ಒಂದು ಹೊಸ ವ್ಯವಸ್ಥೆನ ನಾವು ತಗೊಂಡ್ ಬಂದ್ವಿ, ಒಂದು ದೇಶ ಒಂದು ಪಡಿತರ ಚೀಟಿ ಅಂತ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಎಸ್, ಒಂದು ದೇಶ ಒಂದು ಪಡಿತರ ಚೀಟಿ ಅಂತ. ಇಲ್ಲಿ ಏನಾಗುತ್ತೆ ಪುಟ್ಟಿ, ಈಗ ಫಾರ್ ಎಕ್ಸಾಂಪಲ್ ನಾನು ಧಾರವಾಡದವನು, ನಾನು ಧಾರವಾಡದಲ್ಲಿ ಇದ್ದೆ. ಅಲ್ಲೊಂದು ರೇಷನ್ ಅಂಗಡಿ ಇತ್ತು, ಅಲ್ಲಿ ಹೋಗಿ ನಾನು ರೇಷನ್ ತಗೊಂಡ್ ಬರ್ತಿದ್ದೆ. ಈ ಕೆಲ್ಸಕ್ಕಂತ ನಾನೆಲ್ಲೋ ಒಡಿಸ್ಸಾಕ್ಕೋ, ಪಂಜಾಬಿಗೋ, ಹರಿಯಾಣಕ್ಕೋ, ತಮಿಳ್ನಾಡಿಗೋ ಹೋದೆ, ತೆಲಂಗಾಣಕ್ಕೆಲ್ಲ ಹೋದೆ. ಸೊ ಹೋದಾಗ ನಾನೊಬ್ಬನೇ ಹೋಗ್ತಿರ್ಲಿಲ್ಲ, ಕುಟುಂಬ ಸಹಿತ ಹೋಗ್ತಿದ್ವಿ. ಅವಾಗ ನನಗೇನ್ ಬೇಕು, ಅಲ್ಲಿ ದವಸ ಧಾನ್ಯ ಬೇಕು. ದವಸ ಧಾನ್ಯ ಎಲ್ಲಿ ಸಿಗಲ್ಲ, ಪಡಿತರದಲ್ಲಿ ಸಿಗ್ತಿರ್ಲಿಲ್ಲ. ಸೊ ಅದಕ್ಕೆ ದೇಶದ ಯಾವುದೇ ಮೂಲೆಯಲ್ಲೂ ನೀವು ಹೋದ್ರೂ ಕೂಡ, ದೇಶದಲ್ಲಿ ಎಲ್ಲೇ ಯಾವುದೇ ಮೂಲೆಗೆ ಹೋದ್ರೂ ಕೂಡ ನಿಮ್ಗೆ ಏನ್ ಸಿಗ್ಬೇಕು, ಪಡಿತರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ, ಒಂದು ದೇಶ ಒಂದು ಪಡಿತರ ಅನ್ನುವಂಥ ಒಂದು ಪಡಿತರ ಚೀಟಿ ಅನ್ನುವಂಥ ಒಂದು ಯೋಜನೆಯನ್ನು ತಗೊಂಡ್ವಿ. ಇದ್ರ ಮೂಲಕ ನೀವು ದೇಶದಲ್ಲಿ ಎಲ್ಲೇ ಹೋದ್ರೂ ನಿಮ್ಗೆ ಏನ್ ಸಿಗ್ಬೇಕು, ರೇಷನ್ ಸಿಗ್ಬೇಕು. ಓಕೆ, ಸೊ ಈಗ ಎರಡು ಯೋಜನೆಯನ್ನ ಸಪರೇಟ್ ಆಗಿ ನೋಡಿದ್ವಿ. ಒಂದ್ಸಾರಿ ನೋಡೋಣ. ಈ ಶ್ರಮ ಪೋರ್ಟಲ್ ಅಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ, ಅಸಂಘಟಿತ ವಲಯದ ಕಾರ್ಮಿಕರದ್ದು ಒಂದು ಡೇಟಾ ಬೇಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ದೇಶ ಒಂದು ಪಡಿತರ ಚೀಟಿಯಲ್ಲಿ ಇಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ, ಈಗ ಯಾವುದೇ ಮೂಲೆಯಲ್ಲಿದ್ರು ಒಬ್ಬ ವ್ಯಕ್ತಿ ದೇಶದ ಯಾವುದೇ ಮೂಲೆಯಲ್ಲಿದ್ರು ಅವರಿಗೆ ರೇಷನ್ ಕೊಡುವಂತದ್ದು ಈ ಒಂದು ದೇಶ ಒಂದು ಪಡಿತರ ಚೀಟಿದು ಉದ್ದೇಶ. ಸೊ ಈಗ ಎರಡನ್ನು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ನಾವು ನೋಡೋಣ. ಕಾರ್ಮಿಕ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆದವರು ಯಾಕೆ ಮಿಕ್ಸ್ ಮಾಡ್ಬೇಕಂತ ಮಾಡ್ತಿದ್ದಾರೆ, ಎರಡನ್ನು ಸೇರಿಸ್ಬೇಕಂತ ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತಾ ಇದೀವಿ, ಈ ಶ್ರಮ ಪೋರ್ಟಲ್ ಅಲ್ಲಿ ಮಾಹಿತಿ ಕಲೆ ಹಾಕ್ತಿದೀವಿ. ಹೌದು, ಒಂದು ದೇಶ ಒಂದು ಪಡಿತರದಲ್ಲಿ ಎಲ್ಲಿ ರೇಷನ್ ಯಾರು ತಗೊಂಡ್ರು ಅನ್ನೋದು ಸಿಗ್ತಾ ಇದೆ. ಸೊ ಇದ್ರ ಮೂಲಕ ನಾವು ವಲಸೆ ಕಾರ್ಮಿಕರ ಅಂಕಿಅಂಶನ ತಿಳಿಬಹುದು. ಒಂದು ಕಡೆ ಈ ವೆಬ್ಸೈಟ್ ಅಲ್ಲಿ ಅವ್ರ ಹೆಸರಿತ್ತು, ಅವರು ಕರ್ನಾಟಕದವರಾಗಿದ್ರು, ಈಗ ಬೇರೆ ರಾಜ್ಯದಲ್ಲಿ ಹೋಗಿ ರೇಷನ್ ತಗೋತಿದ್ದಾರೆ. ಸೊ ಅಲ್ಲಿ ಕನ್ಫರ್ಮ್ ಆಗ್ತಿದೆ, ಈ ರಾಜ್ಯದವನು ಅಥವಾ ಇಲ್ಲಿದ್ದವನು, ಈಗ ಧಾರವಾಡದವನು ನಾನು ಎಲ್ಲಿ ಬರ್ತಿದ್ದೀನಿ, ನಿಮ್ ಮಂಡ್ಯಕ್ಕೆ ಬಂದೆ. ಓಕೆ, ಸೊ ಮಂಡ್ಯಕ್ಕೆ ಬಂದ ಅಲ್ಲಿ ರೇಷನ್ ತಗೊಳ್ತಾ ಇದ್ದೀನಿ.
ಈಗ ಬೇರೆ ರಾಜ್ಯ ಅಂತಲ್ಲ, ಬೇರೆ ಜಿಲ್ಲೆಗೆ ಹೋಗ್ಬೋದಲ್ಲ. ಹೌದು. ನಾನು ಧಾರವಾಡದಲ್ಲಿ ತಗೊಳ್ತಿಲ್ಲ, ಬೇರೆ ಊರಲ್ಲಿ ತಗೊಳ್ತಿದ್ದೀನಿ. Okay. ನನ್ನ ಇನ್ಫಾರ್ಮೇಶನ್ ಇಲ್ಲಿದೆಯಾ ಅಂತ ನೋಡ್ತಾರೆ. ಎಲ್ಲಿ ಈ ಶ್ರಮ ಪೋರ್ಟಲ್ ಅಲ್ಲಿ ಇದೆಯಾ ಅಂತ ನೋಡ್ತಾರೆ. ಅಥವಾ ಈ ಶ್ರಮ ಪೋರ್ಟಲ್ ಇತ್ತು ನಾನೆಲ್ಲೂ ಹೋಗಿಲ್ಲ ಅಂತಂದ್ರೆ ನಾನೇನೆಲ್ಲ ವಲಸೆ ಕಾರ್ಮಿಕ ಅಲ್ಲ. ಸೊ ಈ ರೀತಿಯಾಗಿ ಅಂಕಿ ಅಂಶಗಳು ಕರೆಕ್ಟ್ ಆಗಿ ಸಿಗೋದಲ್ಲಿ ಇವೆರಡನ್ನ ಕೂಡಿಸೋದ್ರಿಂದ ಅಂತ ಹೇಳಿ ಕಾರ್ಮಿಕ ಇಲಾಖೆದವರು ನಿರ್ಧಾರ ತಗೊಂಡ್ರು. ಸೊ ಅದಕ್ಕೆ ಇವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಎರಡು ಏನಿದೆಯಲ್ಲ, ಈ ಶ್ರಮ ಪೋರ್ಟಲ್ ಮತ್ತು ಒಂದು ದೇಶ ಒಂದು ಪಡಿತರ ಚೀಟಿ ಬಗ್ಗೆ ಸ್ವಲ್ಪ ನಾವು ಇನ್ನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನ್ಬಿಟ್ಟು ನೆಕ್ಸ್ಟ್ ಏನಿದೆ ಅಂತಂದ್ರೆ ಇನ್ಫಾರ್ಮೇಶನ್ ಮನರೇಗಾ ಅಂತ. ಓಕೆ, ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ ಬಿಡಿ. ಈ ಒಂದು ಯೋಜನೆ ಎಲ್ಲಿತ್ತು, ಮೊದಲು ಗ್ರಾಮೀಣ ಭಾಗದಲ್ಲೇ ಅನುಷ್ಠಾನ ಆಗಿತ್ತು, ಹೌದಾ? ಇವಾಗ ಇದನ್ನ ನಗರ ಪ್ರದೇಶದಲ್ಲೂ ಉದ್ಯೋಗ ಖಾತ್ರಿ ತರಬೇಕು, ಈ ಒಂದು ಯೋಜನೆಯನ್ನ ತರಬೇಕು ಅಂತ ಏನ್ ಮಾಡಿದ್ದಾರೆ, ಪ್ರಧಾನಮಂತ್ರಿಗಳ ಒಂದು ಆರ್ಥಿಕ ಸಲಹಾ ಮಂಡಳಿ ಸಲಹೆ ನೀಡಿದೆ. ಓಕೆ, ಅಂದ್ರೆ ಈಗ ನಾವು ಮನ್ರೇಗಾನ ಹಳ್ಳಿಯಲ್ಲಿ ನೋಡ್ತಾ ಇದ್ವಿ, ಹಳ್ಳಿಯಲ್ಲಿ ಅಷ್ಟೇ ನೋಡ್ತಿದ್ರಿ. ಈಗ ನಗರದಲ್ಲಿ ತಗೊಂಡ್ ಬರ್ಬೇಕಂತ ಒಂದು ಸಲಹಾ ಮಂಡಳಿ ಏನಿದೆ, ಪ್ರಧಾನಮಂತ್ರಿಗಳ ಒಂದು ಆರ್ಥಿಕ ಸಲಹಾ ಮಂಡಳಿ, ಅವರು ಸಲಹೆನ ನೀಡಿದ್ದಾರೆ. ಬಟ್ ಈ ತರ ನಗರದಲ್ಲಿ ಮನ್ರೇಗಾ ತರೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಬರೀ ಜಾಬ್ ಆಪರ್ಚುನಿಟೀಸ್ ಬರೀ ಗ್ರಾಮೀಣ ಭಾಗದ ಒಂದು ಅಲ್ಲಿ ಜನರಿಗೆ ಅಷ್ಟೇ ಸಿಕ್ತಿತ್ತು. ಈಗ ನಗರ ಪ್ರದೇಶದಲ್ಲಿ ಅವ್ರಿಗೂ ಬೇಕಲ್ವಾ ಜಾಬು. ಸೊ ಹಾಗಾಗಿ ಎರಡ್ ಕಡೆನೂ ಇರ್ಲಿ ಜಾಬು, ಗ್ರಾಮೀಣ ಭಾಗದಲ್ಲೂ ಇರ್ಲಿ ನಗರ ಪ್ರದೇಶದಲ್ಲೂ ಇರ್ಲಿ ಅಂತೇಳಿ ಈ ಒಂದು ಸಲಹಾ ಮಂಡಳಿ ಸಲಹೆನ ನೀಡ್ತಾ ಇದೆ. ಅಂದ್ರೆ ನಗರದ ಜನರಿಗೆ ಒಂದು ಉದ್ಯೋಗನ ಕೊಡೋದಕ್ಕೆ. ಹೌದು. ಯಾವ ತರ ಗ್ರಾಮೀಣ ಭಾಗದಲ್ಲಿ ಮನ್ರೇಗಾ ಜನರಿಗೆ ಉದ್ಯೋಗ ಕೊಟ್ಟು ಅವ್ರ ಬಡತನ ನಿರ್ಮೂಲನೆ ಮಾಡೋಕೆ ಕಾರಣ ಆಗಿದೆಯೋ ಅದೇ ತರ ನಗರದಲ್ಲಿ ಬರಲಿ ಅಂತ. ಓಕೆ, ಒಳ್ಳೇದು ಪುಟ್ಟಿ. ಹೌದು. ಓಕೆ, ಸೊ ಈಗ ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀಯ ಪುಟ್ಟಿ, ಮನ್ರೇಗಾ ಯೋಜನೆ ಬಗ್ಗೆ? ಮನ್ರೇಗಾ ಬಗ್ಗೆ ಯೋಜನೆ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಸ್ಟಾರ್ಟ್ ಆಗಿದ್ದು 2006ನೇ ಇಸ್ವಿಲಿ, ಆಯ್ತಾ? ಈ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಭಾಗದ ಪ್ರದೇಶದ ಜನರಿಗೆ ವರ್ಷದಲ್ಲಿ 100 ದಿನ ಕಡ್ಡಾಯವಾಗಿ ಕೆಲಸ ಕೊಡ್ಲೇಬೇಕು. 100 ದಿನ ಕೆಲಸ ಕೊಡ್ಲೇಬೇಕು, ಅದು ಮಸ್ಟ್ ಅಂಡ್ ಶುಡ್. ಇನ್ ಕೇಸು ನಾನು ಕೆಲಸ ಹೋಗಿ ಕೇಳಿದೆ ಆ ಯೋಜನೆ ಅಡಿಯಲ್ಲಿ, ನನಗೆ ಕೆಲಸ ಕೊಡ್ಲಿಲ್ಲ ಅವರು. ಸೊ ಆವಾಗ ಅವ್ರು ನನಗೆ ಏನ್ ಕೊಡ್ಬೇಕು, ನಿರುದ್ಯೋಗ ಭತ್ಯೆ ಅಂತೇಳಿ ಒಂದಿಷ್ಟು ಅಮೌಂಟ್ ಅನ್ನ ಕೊಡ್ಬೇಕು. ಅಂದ್ರೆ ಈಗ 100 ದಿವಸ ಕೆಲಸ ಕೊಡ್ಲೇಬೇಕು, ಅದು ಮಸ್ಟ್ ಅಂಡ್ ಶುಡ್. ನಾನು ಕೆಲಸ ಕೇಳಿದೆ, ಅವ್ರು ಕೊಡಕ್ಕಾಗಲ್ಲ ಅಂದ್ರೆ ಅವ್ರು ನನಗೆ ನಿರುದ್ಯೋಗ ಭತ್ಯೆ ಅಂತ ಅಂದ್ರೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಹೌದು. ಓಕೆ, ವೆರಿ ಗುಡ್. ಅಂದ್ರೆ ನಾನು ಈಗ ಕೆಲಸ ಕೊಟ್ರೆ ಅಷ್ಟೇ ಸ್ಯಾಲರಿ ಕೊಡಲ್ಲ, ನನಗೆ ಕೆಲಸ ಕೊಡಕ್ಕಾಗಿಲ್ಲ, ನಾನು ನಿಮ್ಗೆ ಕೆಲಸ ಕೊಡಕ್ ಆಗ್ಲಿಲ್ಲ, ಗ್ರಾಮ ಪಂಚಾಯತ್ ಏನಾದ್ರೂ ಕೆಲಸ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ಯೆಯನ್ನ ಕೊಡ್ಬೇಕು. ವೆರಿ ಗುಡ್, ಚೆನ್ನಾಗಿರುತ್ತೆ. ಈಗ ಸಮ್ಟೈಮ್ಸ್ ಬರಗಾಲ ಆಗಿರುತ್ತೆ, ಮತ್ತೆ ಪ್ರಕೃತಿ ವಿಕೋಪ ಆಗಿರುತ್ತೆ, ಅಂದ್ರೆ ಈಗ ಫ್ಲಡ್ ಆಗಿರ್ಬೋದು, ಹೆವಿ ಮಳೆ ಬರ್ಬೋದು. ಆ ಸಂದರ್ಭದಲ್ಲಿ 100 ದಿನ ಇದ್ದದ ಕೆಲಸನ ಏನ್ ಮಾಡ್ತಾರೆ 150 ದಿನಕ್ಕೆ ಹೆಚ್ಚು ಮಾಡ್ತಾರೆ. ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ 100 ದಿನ ಇದ್ದದ್ನ ಈ ಒಂದು MG ನರೇಗಾ ಒಂದು ಯೋಜನೆ ಅಡಿ 150 ದಿನ ಹೆಚ್ಚು ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ಬೇಕು ಅಂತಂದ್ರೆ, ಈ ಸ್ಕೀಮ್ ಅಡಿಯಲ್ಲಿ ಏನೇ ಈಗ ಫುಲ್ ಐಫೈ ಆಗಿ ಸ್ಕಿಲ್ ಗೊತ್ತೇ ಇರಬೇಕು ಅಂತ ಏನಿಲ್ಲ, ಅನ್ಸ್ಕಿಲ್ಡ್ ಲೇಬರ್ಸ್ಗೂ ಕೂಡ ಕೊಡ್ಬೋದು. ಯಾಕಂತಂದ್ರೆ ಇಲ್ಲಿ ಮಷಿನ್ ಆಧಾರಿತ ಕೆಲಸ ಏನಿಲ್ಲ, ಅವ್ನ್ ಸ್ಕಿಲ್ ಲೇಬರ್ ಅನ್ನಿಸ್ಕೊಳಕ್ಕೆ ಮಷಿನ್ ಆಧಾರಿತ ಕೆಲಸ ಏನಿಲ್ಲ. ಸೊ ಇಲ್ಲಿ ಏನಿರುತ್ತೆ ಕೆಲಸ ಅಂತಂದ್ರೆ, ಈಗ ಕೆರೆ ಕಟ್ಟೆಗಳಲ್ಲಿ ಹೂಳು ಎತ್ತದಿರ್ಬೋದು, ಅದಕ್ಕೇನ್ ಸ್ಕಿಲ್ ಬೇಕಾ ಮತ್ತೆ ಏನು ಸ್ಕಿಲ್ ಬೇಡ, ಯಾರಾದ್ರೂ ಮಾಡ್ಬೋದು. ಮನೆ ಕಟ್ಟೋದಿರ್ಬೋದು, ಮತ್ತೆ ಇನ್ನೊಂದು ಅಗ್ರಿಕಲ್ಚರ್ ರಿಲೇಟೆಡ್ ಏನಾದ್ರು ಇರ್ಬೋದು, ಗಿಡ ನೆಡೋದಿರ್ಬೋದು. ಸೊ ಹಾಗಾಗಿ ಇಲ್ಲಿ ಅನ್ಸ್ಕಿಲ್ಡ್ ಲೇಬರ್ನೇ ತಗೊಳಕಾಗುತ್ತೆ. ಅಂದ್ರೆ ಇಲ್ಲೇನು ಎಕ್ಸ್ಪರ್ಟೈಸ್ ಬೇಕಾಗಿಲ್ಲ. ಈಗ ನೋಡಿ ಅದೇ ಪ್ರಾಬ್ಲಮ್ ಏನಂತಂದ್ರೆ, ಈಗ ಕೆಲಸ ಬೇಕಂತ ಹೋದಾಗ ಎಕ್ಸ್ಪೀರಿಯನ್ಸ್ ಎಷ್ಟಿತ್ತು, ಏನೇನ್ ಗೊತ್ತಿದೆ ಅಂತ ಕೇಳ್ತಾರೆ. ಈಗ ಅನ್ಸ್ಕಿಲ್ಡ್ ಅಂತಾರೆ ಯಾರು ಬೇಕಾದ್ರೂ ಮಾಡುವಂತ ಒಂದು ಕೆಲಸನ ಕೊಡ್ತಾರೆ. 100 ದಿವಸ, ವರ್ಷಕ್ಕೆ 100 ದಿವಸ ಮನೆ ಕೊಡ್ತಾರೆ. ಮತ್ತೆ ಇನ್ ಸ್ವಲ್ಪ ಮಾಹಿತಿನ ನಾನು ಕೊಡ್ತೀನಿ. ಇದೊಂದು ಕೇಂದ್ರ ಸರ್ಕಾರದ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಒಂದು ಯೋಜನೆ ಆಗಿರೋಂಥದ್ದು, ಹೌದಾ? ಸೆಂಟ್ರಲ್ ಸ್ಕೀಮ್ ಇದು. ಇದರ ಅಡಿಯಲ್ಲಿ ಏನ್ ಮಾಡ್ಬೇಕು, ಪ್ರತಿ ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬದ ಒಬ್ಬ ವಯಸ್ಕ ವ್ಯಕ್ತಿಗೆ ಉದ್ಯೋಗ ಪಡೆಯಕ್ಕೋಸ್ಕರ ಏನ್ ಮಾಡ್ತಾರೆ, ಜಾಬ್ ಕಾರ್ಡ್ ಅನ್ನ ಅವರು ಸಪ್ಲೈ ನೀಡ್ತಾರೆ. ಜಾಬ್ ಕಾರ್ಡ್ ಅಂದ್ರೆ ಏನ್ಬಿಟ್ಟಿದೆ? ಜಾಬ್ ಕಾರ್ಡ್ ಅಂತಂದ್ರೆ ನಾವು ನೋಡಿದ್ರೆ ಇದೊಂದು ಐಡೆಂಟಿ ಕಾರ್ಡ್ ಅಂತ ಹೇಳ್ಬೋದು. ಜಾಬ್ ಕಾರ್ಡ್ ಸಂಬಂಧಪಟ್ಟಂತ ಒಂದು ಐಡೆಂಟಿ ಕಾರ್ಡ್, ಅದಕ್ಕೆ ಜಾಬ್ ಕಾರ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ. ಹೌದು, ಜಾಬ್ ಕಾರ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಅಂದ್ರೆ ಇದು ವಯಸ್ಕರ ಅಂತಾರೆ 18 ವರ್ಷಕ್ಕೆ ಮೇಲ್ಪಟ್ಟಂತಹ ಒಬ್ಬ ವ್ಯಕ್ತಿಗಳು, ಹಳ್ಳಿಯ ವ್ಯಕ್ತಿಗೆ ಈ ಜಾಬ್ ಕಾರ್ಡ್ ಅನ್ನ ಕೊಟ್ಟರು, ಅದರಿಂದ ಅವರಿಗೆ ಉದ್ಯೋಗ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಹೌದು. ಓಕೆ ಪುಟ್ಟಿ, ಸೊ ನೆಕ್ಸ್ಟ್ ಸುದ್ದಿನ ನಾನು ಹೇಳ್ತೀನಿ. ಓಕೆ ಪುಟ್ಟಿ, ಈಗ ಸಿಯೋಲ್ ಘೋಷಣೆ ಅನ್ನೋದನ್ನ ನೋಡೋಣ. ಸಿಯೋಲ್ ಏನು, ಇದು ದಕ್ಷಿಣ ಕೊರಿಯಾದ ರಾಜಧಾನಿ. ಸೊ ಸಿಯೋಲ್ ಅಲ್ಲಿ ಏನಾಗುತ್ತೆ ಪುಟ್ಟಿ, 15ನೇ ವಿಶ್ವ ಅರಣ್ಯ ಕಾಂಗ್ರೆಸ್ ಸಮಾವೇಶ ನಡೆಯಿತು.
ಈಗ ನಾವು ನೋಡ್ತಾ ಇರೋದೇನು ಸಿಯೋಲ್ ಘೋಷಣೆ ಅಂತ. ಹ್ಮ್. ಈ ಘೋಷಣೆ ಆಗಿದ್ದಲ್ಲಿ 15ನೇ ವಿಶ್ವ ಅರಣ್ಯ ಕಾಂಗ್ರೆಸ್ ಸಮಾವೇಶದಲ್ಲಿ, ಅಥವಾ ಇದನ್ನ ಏನಂತ ಇಲ್ಲಿ ನಡೀತು, ಇಲ್ಲಿ ಸಿಯೋಲ್ ಅಲ್ಲಿ ನಡೀತು. ಓಕೆ, ಸೊ ಈಗ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಘೋಷಣೆಯನ್ನ ಅಥವಾ ಒಂದು ಡಿಸಿಷನ್ ಅನ್ನ ತಗೊಂಡ್ರು. ಆ ಡಿಸಿಷನ್ ಗೆ ಸಿಯೋಲ್ ಘೋಷಣೆ ಅಂತ ಹೇಳಿದ್ರು. ಓಕೆ, ಅದನ್ನ ಅಂಗೀಕಾರ ಮಾಡಿದ್ರು. ಅದು ಎಲ್ಲಿ ಅಂತಂದ್ರೆ 15ನೇ ವಿಶ್ವ ಅರಣ್ಯ ಸಮಾವೇಶ ಅಥವಾ ವರ್ಲ್ಡ್ ಫಾರೆಸ್ಟ್ರಿ ಕಾಂಗ್ರೆಸ್ ಅಂತ ನಡೆಯುವಂತದ್ದು ಒಂದು ಸಮಾವೇಶ ನಡೀತು. ಅಲ್ಲಿ ಈ ನಿರ್ಧಾರ ತಗೊಂಡ್ರು. ಸೊ ಈ ವರ್ಷ ಏನ್ ನಡೆದಿದೆಯಲ್ಲ, ಈ 15ನೇ ವಿಶ್ವ ಅರಣ್ಯ ಕಾಂಗ್ರೆಸ್ ಸಮಾವೇಶದ ವಿಷಯ ಅಥವಾ ಥೀಮ್ ಏನಾಗಿತ್ತು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಯಾವ ವಿಷಯದ ಮೇಲೆ ಅವ್ರು ಮಾತಾಡ್ತಾರಂತಂದ್ರೆ ಅರಣ್ಯದ ಸಹಯೋಗದೊಂದಿಗೆ ಹಸಿರು, ಆರೋಗ್ಯಕರ ಮತ್ತು ಸದೃಢ ಭವಿಷ್ಯ ನಿರ್ಮಾಣ ಮಾಡುವುದು ಅಂತ. ಅಂದ್ರೆ ಬಿಲ್ಡಿಂಗ್ ಅ ಹೆಲ್ದಿ, ಗ್ರೀನ್ ಅಂಡ್ ರೀಸೈಲೆಂಟ್ ಫ್ಯೂಚರ್ ವಿತ್ ಫಾರೆಸ್ಟ್ ಅಂತ. ಅಂದ್ರೆ ಈಗ ನಾವು ಫಾರೆಸ್ಟ್ ಜೊತೆಗೆ ಅಥವಾ ಈ ಅರಣ್ಯ ಜೊತೆಗೆ ಏನ್ ಮಾಡ್ತಾ ಇದ್ದೀವಿ, ಆರೋಗ್ಯಕರವಾದಂತಹ ಹೆಲ್ದಿ ಆಗಿರೋದು ಪ್ಲಸ್ ಸದೃಢವಾದಂತಹ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಭವಿಷ್ಯ ಅಂತ ಬರುತ್ತೆ, ಆ ಭವಿಷ್ಯ ಯಾವ ತರ ಇರಬೇಕು, ಹೆಲ್ದಿ ಅಥವಾ ಆರೋಗ್ಯಕರವಾಗಿರ್ಬೇಕು, ಸದೃಢ ಅಥವಾ ಏನಂತಂದ್ರೆ ಸ್ಟ್ರಾಂಗ್ ಆಗಿರುವಂತದ್ದು. ಸೊ ಅಂತಹ ಒಂದು ಭವಿಷ್ಯವನ್ನ ಯಾವ ಜೊತೆಗೆ ಬಿಲ್ಡ್ ಮಾಡ್ಕೋಬೇಕು, ಅರಣ್ಯ ಜೊತೆಗೆ ಮಾಡಬೇಕು ಅಂತ ಇದನ್ನ ಹೇಳ್ತಿದ್ರು. ಓಕೆ, ಸೊ ಏನಾಯ್ತು, ಈಗ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಬಿಟ್ಟು ಇದೇನು ಈ ಒಂದು ವಿಶ್ವ ಅರಣ್ಯ ಕಾಂಗ್ರೆಸ್ ಅಂತ ಸಮಾವೇಶ ನಡೀತಲ್ಲ, ಈ ಸಮಾವೇಶ ಯಾರ್ದಲ್ಲ, ಈ ಸಮಾವೇಶ ಸರ್ಕಾರಗಳ ಒಂದು ಸಮಾವೇಶ ಅಲ್ಲ. ಸೊ ಇಲ್ಲಿ ಯಾರು ಇರೋದಿಲ್ಲ, ಸರ್ಕಾರದವ್ರು ಇರೋದಿಲ್ಲ. ಮತ್ತೆ ಇನ್ಯಾರು ಇಲ್ಲಿ ಇರೋರು ಯಾರಪ್ಪ ಅಂತಂದ್ರೆ ಎಕ್ಸ್ಪರ್ಟ್ಸು, ಪರಿಣಿತರು. ಇಲ್ಲಿ ಈ ವಿಶ್ವ ಅರಣ್ಯ ಕಾಂಗ್ರೆಸ್ ಅಲ್ಲಿ ಏನ್ ಭಾಗಿಯಾಗಿದ್ರಲ್ಲ, ಇವ್ರು ಸರ್ಕಾರದ ಪರವಾಗಿ ಇವ್ರಲ್ಲ. ಇವ್ರೇನಪ್ಪಾ ಅಂದ್ರೆ ಇವ್ರು ಎಕ್ಸ್ಪರ್ಟ್ಸ್. ಈ ಎಕ್ಸ್ಪರ್ಟ್ಸ್ ಯಾವ ರೀತಿ ಇರ್ತಾರ ಅಂತಂದ್ರೆ, ಇವರು ತಮ್ಮ ಒಂದು ದೇಶದ ಸರ್ಕಾರಗಳು ಮುಂದೆ ಏನಾದ್ರೂ ಅರಣ್ಯ ನೀತಿಗಳನ್ನ ತಗೊಂಡು ಬಂದ್ರೆ ಅದರಲ್ಲಿ ಏನು ಬದಲಾವಣೆ ಮಾಡ್ಬೇಕು ಅನ್ನುವಂತಹ ಒಂದು ಪ್ರಭಾವ ಬೀರುವಂತಹ ಸ್ಥಾನದಲ್ಲಿ ಇರ್ತಾರೆ. ಯಾರು ಎಕ್ಸ್ಪರ್ಟ್ಸ್. ಈಗ ಒಂದು ಯಾವ್ದೋ ಆರ್ಗನೈಸೇಷನ್ ತಗೊಂಡ್ವಿ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಅದ್ರದ್ದೊಂದು ಡೈರೆಕ್ಟರ್ ಅಂತ ಇರ್ತಾರೆ. ಆ ಡೈರೆಕ್ಟರ್ ಗೌರ್ಮೆಂಟ್ ಟಚ್ ಅಲ್ಲಿ ಇರ್ತಾರೆ. ಓಕೆ, ಸೊ ಅಂತಹ ಒಂದು ಎಕ್ಸ್ಪರ್ಟ್ಸ್ ಗಳು ಏನ್ ಮಾಡ್ತಾರೆ, ಈ ಸಿಯೋಲ್ ಏನು ನಡೆದಂತಹ ವಿಶ್ವ ಅರಣ್ಯ ಕಾಂಗ್ರೆಸ್ ಅಲ್ಲಿ ಹೋಗಿ ಅವ್ರು ಏನ್ ಮಾಡಿದ್ರು, ಮಾತುಕತೆಯನ್ನ ಅಥವಾ ತಮ್ಮ ಒಂದು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಓಕೆ, ಸೊ ಅಂತಾರೆ ಇದೊಂದು ಪರಿಣಿತರ ಸಮಾವೇಶ. ಇಲ್ಲಿ ಏನಿಲ್ಲ, ಸರ್ಕಾರಗಳು ಬರೋದಿಲ್ಲ, ಸರ್ಕಾರಗಳ ಶೃಂಗಸಭೆ ಅಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಸಿಯೋಲ್ ಘೋಷಣೆ ಏನಾಗಿತ್ತು ಅನ್ನೋದನ್ನ ಹೇಳಲಿಲ್ಲ, ಯಾಕಂದ್ರೆ ಇಲ್ಲಿ ಸರ್ಕಾರ ಭಾಗಿಯಾಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನು ನೀತಿಗಳು ಬರ್ತಾವಲ್ಲ, ಅಲ್ಲಿ ಸಿಯೋಲ್ ಘೋಷಣೆಯಂತೆ ನಾವೇನ್ ಮಾಡ್ತಿದ್ವಿ, ಕೆಲವು ಅರಣ್ಯ ನೀತಿಗಳನ್ನ ಚೇಂಜ್ ಮಾಡ್ತೀವಿ. ಅದ್ ಚೇಂಜ್ ಮಾಡ್ಬೇಕಂತ ಹೇಳೋದವ್ರು ಯಾರು, ಪರಿಣಿತರು ಹೇಳ್ತಾರೆ. ಇಂಡಿಯಾದಿಂದ ಹೋದಂತ ಎಕ್ಸ್ಪರ್ಟ್ಸ್ ಗೌರ್ಮೆಂಟ್ ಗೆ ಗೈಡ್ ಮಾಡ್ತಾರೆ. ಸೊ ಇಂತಹ ಒಂದು ಸಮಾವೇಶವನ್ನ ಅರೇಂಜ್ ಮಾಡಿದ್ದವ್ರು ಯಾರು, ಆಹಾರ ಮತ್ತು ಕೃಷಿ ಸಂಘಟನೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ. ಇವ್ರು ಏನ್ ಮಾಡಿದ್ರು, ಈ ಒಂದು ಸಮಾವೇಶ ಆಯೋಜನೆ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾರೆ. ಓಕೆ, ಮುಂದೆ ಇದು ನಮಗೆ ಗೊತ್ತಿದೆ, ಆಹಾರ ಮತ್ತು ಕೃಷಿ ಸಂಘಟನೆ ಯಾವುದಂತ. ಇದೇನಪ್ಪಾ ಅಂತಂದ್ರೆ ಈ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಥವಾ ಆಹಾರ ಮತ್ತು ಕೃಷಿ ಸಂಘಟನೆ, ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಇದು ವಿಶ್ವಸಂಸ್ಥೆಯಲ್ಲಿ ಅಡಿಯಲ್ಲಿ ಇರುವಂತಹ ಒಂದು ಸಂಸ್ಥೆ ಅಥವಾ ಅಂಗಸಂಸ್ಥೆ. ಇದನ್ನ 16 ಅಕ್ಟೋಬರ್ 1945ರಲ್ಲಿ ಸ್ಥಾಪನೆ ಮಾಡಿದ್ರು. ಇದರ ಒಂದು ಮುಖ್ಯ ಕಚೇರಿ ಏನಿದೆ, ಇಟಲಿಯ ರೋಮ್ ನಗರದಲ್ಲಿದೆ. ರೋಮ್ ನಲ್ಲಿ ಇದೆ. ಯಾರ್ದು, ಆಹಾರ ಮತ್ತು ಕೃಷಿ ಸಂಘಟನೆ. ಇವ್ರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಶ್ವದಾದ್ಯಂತ ಹಸಿವನ್ನ ತಡೆಗಟ್ಟೋದು. ಜನ ಹಸಿವಿನಿಂದ ಏನಾಗಬಾರ್ದು, ಹಸಿವ ಅನ್ನೋದು ಬರಬಾರ್ದು, ಹಸಿವಿನಿಂದ ಸಾವು ಆಗ್ಬಾರ್ದು. ಎಲ್ಲೆಲ್ಲ ಹಸ್ತಿದಾರಲ್ಲ ಅವರಿಗೆ ಆಹಾರ ಸಿಗುವಂತೆ ಮಾಡೋದು ಇವರ ಉದ್ದೇಶ. ಯಾರ್ದು, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇವ್ರು ಏನ್ ಮಾಡಿದ್ದಾರೆ, ಈ ವಿಶ್ವ ಅರಣ್ಯ ಕಾಂಗ್ರೆಸ್ ಅನ್ನ ನಡೆಸಬೇಕಾದ್ರೆ, ಈ ಸಮಾವೇಶವನ್ನ ಅಥವಾ ಶೃಂಗಸಭೆ ನಡೆಸಬೇಕಾದ್ರೆ ಹೆಲ್ಪ್ ಮಾಡಿದ್ರು. ಓಕೆ, ಸೊ ಇಲ್ಲಿ ಏನೇನ್ ನೆನಪಿರ್ಲಿ, 15ನೇದು ನಡೆದಿತ್ತು, ಸಿಯೋಲ್ ಅಲ್ಲಿ ನಡೆದಿತ್ತು. 15ನೇ ವಿಶ್ವ ಅರಣ್ಯ ಕಾಂಗ್ರೆಸ್ ಸಮಾವೇಶ ಅಂತ. ಇಲ್ಲಿ ಅವರು ಅಂಗೀಕಾರ ಮಾಡಿದ್ದ ಯಾವ್ದನ್ನ, ಸಿಯೋಲ್ ಘೋಷಣೆಯನ್ನ. ಈ ವರ್ಷದ ಥೀಮ್ ಏನಾಗಿತ್ತು, ಅರಣ್ಯದ ಸಹಯೋಗದೊಂದಿಗೆ ಹಸಿರು, ಆರೋಗ್ಯಕರ ಮತ್ತು ಸದೃಢ ಭವಿಷ್ಯ ನಿರ್ಮಾಣ ಆಗೋದು ಈ ವರ್ಷದ ಥೀಮ್ ಅಥವಾ ವಿಷಯ ಆಗಿತ್ತು. ಓಕೆ, ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದು ಪರಿಣಿತರ ಸಮಾವೇಶ, ಎಕ್ಸ್ಪರ್ಟರ ಸಮಾವೇಶ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಿದೆ. ಓಕೆ, ಸೊ ನೆಕ್ಸ್ಟ್ ಪುಟಿ ಏನಿದೆ ನ್ಯೂಸ್. ನೆಕ್ಸ್ಟ್ ಏನಿದೆ ನ್ಯೂಸ್ ಅಂತಂದ್ರೆ, ಮುಂಚೆ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಸುಮಾರು ಅಕ್ಕಿಗಳ ಬಗ್ಗೆ ಐಡಿಯಾ ಇದೆ. ಆ ಅಕ್ಕಿ ಯಾವ್ದಂತಂದ್ರೆ, ಈಗ ನಿನಗೆ ಗೊತ್ತು
ಸೋನಾ ಮಸೂರಿ ಅಕ್ಕಿ ನೋಡಿದ್ಯಾ? ಹೌದು. ಬಾಸುಮತಿ ಅಕ್ಕಿ ನೋಡಿದ್ಯಾ? ಸಾರವರ್ಧಿತ ಅಕ್ಕಿ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಮಚ್ಚ? ಸಾರವರ್ಧಿತ ಅಕ್ಕಿ ಅಂತಂದ್ರೆ ಗೊತ್ತಿಲ್ಲ. ಸಾರವರ್ಧಿತ ಅಕ್ಕಿ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಇದು ದೇಶದಲ್ಲಿ ಬುಡಕಟ್ಟು ಮತ್ತೆ ಆದಿವಾಸಿ ಜನರಿಗೆ ತುಂಬಾ ಅಪೌಷ್ಟಿಕತೆ ಇದೆ, ಮತ್ತೆ ರಕ್ತಹೀನತೆನೂ ಸಹ ಇದೆ. ಯಾಕಂದ್ರೆ ತುಂಬಾ ಬಡವರು ಇರ್ತಾರೆ ಅಲ್ವಾ, ಹಾಗಾಗಿ ಅಪೌಷ್ಟಿಕತೆ ಇದೆ. ಸೊ ಇದನ್ನ ತಡೆಗಟ್ಟಕ್ಕೆ ಏನ್ ಮಾಡಿದ್ದಾರೆ ನಮ್ಮ ಸರ್ಕಾರ, ಅವರ ಒಂದು ರೇಷನ್ ಕಾರ್ಡ್ ಅಲ್ಲಿ ಸಾರವರ್ಧಿತ ಅಕ್ಕಿಯನ್ನ ಕೊಟ್ರು, ಫೋರ್ಟಿಫೈಡ್ ರೈಸ್ ಅಂತ ಹೇಳಿ. ಸಾರವರ್ಧಿತ ಅಥವಾ ಫೋರ್ಟಿಫೈಡ್ ರೈಸ್ ಅಂತ ಕೊಟ್ರು. ಸಾರವರ್ಧಿತ ಅಕ್ಕಿಯನ್ನ ಕೊಟ್ರು ಅಂದ್ರೆ ಇದನ್ನ ಅಪೌಷ್ಟಿಕತೆ ಮತ್ತು ರಕ್ತಹೀನತೆನ ಕಡಿಮೆ ಮಾಡೋದಕ್ಕೋಸ್ಕರ ಕೊಟ್ರು. ಒಳ್ಳೇದಲ್ಲ ಬಿಡಿ. ಹೌದು, ಬಟ್ ಅವ್ರು ಕೊಟ್ಟಿದ್ದು ಒಳ್ಳೆ ಉದ್ದೇಶ. ಅದೇನಾಗ್ತಿದೆ ಅಂತಂದ್ರೆ ಈ ಬುಡಕಟ್ಟು ಮತ್ತೆ ಆದಿವಾಸಿ ಜನಾಂಗ ಸೇವನೆ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಕೂಡ ಆಗ್ತಿದೆ. ಅಡ್ಡ ಪರಿಣಾಮ, ಸೈಡ್ ಎಫೆಕ್ಟ್ಸ್ ಆಗ್ತಿದೆ. ಅದನ್ನ ಕೆಲವು ಸಂಶೋಧನೆಗಳು ಬಹಿರಂಗ ಪಡಿಸಿದ್ವು. ಓಕೆ, ಸೊ ಈಗ ನಾವು ಏನು ಮಾಡಿದ್ವಿ, ಸಾರವರ್ಧಿತ ಅಕ್ಕಿನ ಗವರ್ನಮೆಂಟ್ ಇಂದ ಕೊಟ್ರು. ಏನಕ್ಕೆ ಕೊಟ್ರು? ಆ ಬುಡಕಟ್ಟು ಮತ್ತೆ ಆದಿವಾಸಿ ಜನರಿಗೆ ಅಪೌಷ್ಟಿಕತೆ ಮತ್ತೆ ರಕ್ತಹೀನತೆ ತಡೆಗಟ್ಟಕ್ಕೆ ಕೊಟ್ರು. ಸೊ ಈ ಅವರೇನೋ ಕೊಡೋದು ಕೊಟ್ರು, ಬಟ್ ಇವರು ಅದರ ಸೇವನೆಯಿಂದ ಏನಾಗ್ತಿದೆ, ಅಡ್ಡ ಪರಿಣಾಮ ಉಂಟಾಗ್ತಿದೆ, ಸೈಡ್ ಎಫೆಕ್ಟ್ಸ್ ಉಂಟಾಗ್ತಿದೆ. ಸೊ ನಾವು ನೆಕ್ಸ್ಟ್ ಏನದು ಸಾರವರ್ಧಿತ ಅಕ್ಕಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಗೊತ್ತಿರಬೇಕು ಏನಂತ ಸಾರವರ್ಧಿತ ಅಕ್ಕಿ ಅಂತಂದ್ರೆ ಅಕ್ಕಿಯಲ್ಲಿ ನ್ಯೂಟ್ರಿಷನ್ ನ ಜಾಸ್ತಿ ಮಾಡೋಕ್ಕೋಸ್ಕರ ಕೆಲವು ಕಾಂಪೋನೆಂಟ್ ನ ಆಡ್ ಮಾಡ್ತಾರೆ. ಆ ಕಾಂಪೋನೆಂಟ್ ಯಾವ್ದು ಅಂತ ನಾವು ನೋಡೋದಾದ್ರೆ ಐರನ್, ಫೋಲಿಕ್ ಆಸಿಡ್ ಮತ್ತೆ ವಿಟಮಿನ್ B12, 3 ಕಾಂಪೋನೆಂಟ್ ನ ನಾವು ನೋಡ್ಬೇಕು. ಐರನ್, ಫೋಲಿಕ್ ಆಸಿಡ್, ವಿಟಮಿನ್ B12. ಈ ಒಂದು ನ್ಯೂಟ್ರಿಷನ್ ನ ಈ ಒಂದು ಅಕ್ಕಿನ ಸಂಸ್ಕರಣೆ ಮಾಡುವಾಗ ಈ 3 ಕಾಂಪೋನೆಂಟ್ ಏನಿದೆ ಅದನ್ನ ಆಡ್ ಮಾಡ್ತಾರೆ. ಹೌದಾ? ಆಡ್ ಮಾಡೋ ಅಂತ ಪ್ರೋಸೆಸ್ ನ ಏನ್ ಕರಿತೀವಿ, ಸಾರವರ್ಧನೆ ಅಂತ ಕರಿತೀವಿ. ಸಾರವರ್ಧನೆ ಆಗಿ ಬಂದಂತ ಅಕ್ಕಿಯನ್ನ ಏನಂತ ಕರಿತೀವಿ, ಸಾರವರ್ಧಿತ ಅಕ್ಕಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಅಂದ್ರೆ ಈಗ ಒಂದು ಅಕ್ಕಿ ಇಟ್ಬಿಟ್ಟು, ಹೌದು, ಆ ಅಕ್ಕಿ ಏನ್ ಸೇರಿಸ್ತಿದ್ದಾರೆ, ನ್ಯೂಟ್ರಿಷನ್ ನ ಸೇರಿಸಬೇಕು. ಯಾವ್ದು ಅಕ್ಕಿದು ನ್ಯೂಟ್ರಿಷನ್ ನ ಹೆಚ್ಚು ಮಾಡೋಕ್ಕೋಸ್ಕರ ಐರನ್, ಫೋಲಿಕ್ ಆಸಿಡ್ ಮತ್ತೆ ವಿಟಮಿನ್ B12 ಅಂತ ಹೇಳಿ ಕಾಂಪೋನೆಂಟ್ ನ ಆಡ್ ಮಾಡುದು. ಇದು ಆಡ್ ಮಾಡಿದ ತಕ್ಷಣ ಅದು ಸಾರವರ್ಧಿತ ಅಕ್ಕಿ ಆಯ್ತು. ಸಾರವರ್ಧಿತ ಅಕ್ಕಿ ಆಯ್ತು. ಓಕೆ, ಇದನ್ನ ಆಡ್ ಮಾಡೋದಕ್ಕೆ ಏನಂತ ಕರೀತಾರೆ, ಸಾರವರ್ಧನೆ ಅಂತ ಕರೀತಾರೆ. ಓಕೆ, ಸೊ ಐರನ್, ಫೋಲಿಕ್ ಆಸಿಡ್, ವಿಟಮಿನ್ B12 ಆಡ್ ಮಾಡೋದಕ್ಕೆ ಸಾರವರ್ಧನೆ ಅಂತ ಅಂದ್ರೆ, ಹೌದು, ಯಾವಾಗ ಆಡ್ ಆಯ್ತು ಅದು ಸಾರವರ್ಧಿತ ಅಕ್ಕಿ ಆಯ್ತು. ಓಕೆ, ಈಗ ಇದಕ್ಕೆ ಇಷ್ಟಿಷ್ಟೇ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ, ಈಗ ಐರನ್ ಇಷ್ಟೇ % ಹಾಕ್ಬೇಕು, ಫೋಲಿಕ್ ಆಸಿಡ್ ಇಷ್ಟೇ % ಇರಬೇಕು, ಮತ್ತೆ ವಿಟಮಿನ್ B12 ನ ಇಷ್ಟೇ ಅಮೌಂಟ್ ಹಾಕ್ಬೇಕು ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ನ ಹೇಳೋದು ಯಾವುದು ಅಂತಂದ್ರೆ ಭಾರತೀಯ ಆಹಾರ ಭದ್ರತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ನಾವು FSSAI ಅಂತ ಏನ್ ನೋಡ್ತೀವಿ, ಈಗ ಆಲ್ಮೋಸ್ಟ್ ಫುಡ್ ಇಂಗ್ರೀಡಿಯೆಂಟ್ಸ್ ಗೆ ಮುಂಚೆ ನೀನ್ ಎಲ್ಲಾರು ಹೊರಗಡೆ ಹೋದ್ರೆ ರೇಷನ್ ಶಾಪ್ ಗೆ FSSAI ಮಾರ್ಕ್ ಹಾಕಿರ್ತಾರೆ. ಸೊ FSSAI ಮಾರ್ಕ್ ಅವರೇ ಈ ತರ FSSAI ಅಂತ, ಹೌದು, FSSAI ಮಾರ್ಕ್ ನ ನೋಡಿರ್ತೀಯ. ಸೊ ಇದು ಒಂದು ಏನಂತಂದ್ರೆ ಭಾರತೀಯ ಒಂದು ಆಹಾರ ಭದ್ರತೆ ಮತ್ತು ಒಂದು ಗುಣಮಟ್ಟದ ಪ್ರಾಧಿಕಾರ ಅಂತ ಹೇಳ್ಬೋದು. ಸೊ ಅವರು ವ್ಯಾಲ್ಯೂ ಸೆಟ್ ಮಾಡಿದ್ರು, ಎಷ್ಟು ಐರನ್ ಹಾಕಬೇಕು, ಫಾಲಿಕ್ ಆಸಿಡ್ ಹಾಕಬೇಕು, ಇಷ್ಟಿಷ್ಟೇ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಬೇಕು ಇಂತಿಂತ ಫುಡ್ ಗೆ ಅಂತ ಹೇಳಿ FSSAI ಅವರು ಹೇಳಿದ್ದಾರೆ. ಸೊ ಇದು ಸಾರವರ್ಧಿತ ಅಕ್ಕಿ. ಹೌದು. ಓಕೆ ಪುಟಿ, ಮುಂದೆ ಇನ್ನೊಂದು ನ್ಯೂಸ್ ನಾನು ಹೇಳ್ತೀನಿ. ಇದು ಆರ್ಟಿಕಲ್ 142, ಆರ್ಟಿಕಲ್ 142 ಅಥವಾ ಅನುಚ್ಛೇದ ಸಂವಿಧಾನದ ವಿಧಿ 142 ಬಗ್ಗೆ ನಾವು ಮಾತಾಡಬೇಕು. ಓಕೆ. ಸೊ ಏನಾಯ್ತು ಪುಟಿ, 1991ರಲ್ಲಿ ನಮ್ಮ ಮಾಜಿ ಪ್ರಧಾನಿಯಾಗಿದ್ದಂತ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ. ಸೊ ಈ ಹತ್ಯೆ ಆದಾಗ ಹತ್ಯೆ ಮಾಡಿದಂತ ಒಬ್ಬ ಅಪರಾಧಿ ಯಾರಿದ್ರು, ಪೆರಾರಿ ವಾಳನ್ ಅಂತ ಹೇಳಿ ಅವರು ಶಿಕ್ಷೆಗೆ ಗುರಿಯಾಗಿದ್ರು. ಸೊ ಈಗ ಆಲ್ಮೋಸ್ಟ್ ಎಷ್ಟಾಗಿದೆ, 31 ವರ್ಷ ಆಗಿದೆ. 31 ವರ್ಷದಿಂದ ಇವರು ಜೈಲಲ್ಲಿ ಇದ್ದಾರೆ. ಅಷ್ಟು ವರ್ಷದಿಂದನೂ ಜೈಲಲ್ಲಿ ಇದ್ದಾರೆ. ಯಾರು, ಪೆರಾರಿ ವಾಳನ್, ಈ ಒಂದು ರಾಜೀವ್ ಗಾಂಧಿ ಹತ್ಯೆ ಮಾಡಿದ್ದಕ್ಕೆ. ಸೊ ಈಗ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142ದಲ್ಲಿರುವಂತಹ ಒಂದು ವಿಶೇಷ ಅಧಿಕಾರವನ್ನು ಬಳಸಿ ಈ ಪೆರಾರಿ ವಾಳನನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶ ನೀಡಿದ್ದಾರೆ. ಸೊ ಈಗ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಿ ಪುಟಿ, ಆರ್ಟಿಕಲ್ 142 ನ್ಯೂಸ್ ಅಲ್ಲಿ ಯಾಕಿದೆ ಅಂತಂದ್ರೆ, ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಆ ಹತ್ಯೆಯಿಂದ ಶಿಕ್ಷೆಗೊಳಗಾದಂತ ಪೆರಾರಿ ವಾಳನ್ ಅವ್ರ ಮೇಲೆ ಏನು ಅವ್ರು ಜೈಲಲ್ಲಿ ಇದ್ದಾರಲ್ಲ ಅವರನ್ನ ಬಿಡುಗಡೆ ಮಾಡಬೇಕಂತ ಹೇಳಿ ಇಂತಹ ಒಂದು ವಿಶೇಷ ಅಧಿಕಾರವನ್ನ ಯಾರು ಬಳಸ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಬಳಸ್ತಿದ್ದಾರೆ. ಯಾವ ಆರ್ಟಿಕಲ್ ಅಲ್ಲಿ, ಆರ್ಟಿಕಲ್ 142. ಸೊ ನಮಗೆ ಈ ನ್ಯೂಸ್ ಅಲ್ಲಿ ಈ ಪೆರಾರಿ ವಾಳನ್ನ ಅದನ್ನೇನೋ ಯಾರು ಕೇಳೋದಿಲ್ಲ. ಓಕೆ, ಸೊ ಕೊಂದವ್ರು ಯಾರು ಅದೆಲ್ಲ ಬರೋದಿಲ್ಲ. ಈ ನಾವು ಅರ್ಥ ಮಾಡ್ಕೋಬೇಕಾಗಿರೋದನ್ನು ಆರ್ಟಿಕಲ್ 142. ಸೊ ಏನಾಗುತ್ತೆ ಅಂದ್ರೆ ಪುಟಿ, ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕು, ತೀರ್ಪನ್ನ ಕೊಡಬೇಕು. ಓಕೆ, ಸುತ್ತ ಯಾವುದೇ ರಾಜ್ಯ ಹೋದಾಗ ಅವ್ರಿಗೊಂದು ವರ್ಡಿಕ್ಟ್ ಅಥವಾ ಜಜ್ಮೆಂಟ್ ಅಂತ ಕೊಡ್ಬೇಕಾಗುತ್ತೆ. ಸೊ ಈ ರೀತಿ ಕೊಡುವಾಗ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸಂಪೂರ್ಣ ನ್ಯಾಯವನ್ನ ಕೊಡೋದಕ್ಕೆ, ಕಂಪ್ಲೀಟ್ ಆಗಿ ಜಸ್ಟಿಸ್ ಆಗಬೇಕು,
ಸಂಪೂರ್ಣವಾಗಿ ಒಂದು ನ್ಯಾಯ ನಾವು ಕೊಡಬೇಕಂತ ಹೇಳಿ ಕೆಲವೊಂದು ಸಾರಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಶೇಷವಾದ ರೀತಿಯಾದಂತಹ ಆದೇಶವನ್ನು ನೀಡುತ್ತೆ, ಯಾವುದು ಸುಪ್ರೀಂ ಕೋರ್ಟ್. ಆ ರೀತಿ ವಿಶೇಷವಾದಂತಹ ಆದೇಶ ನೀಡೋದಕ್ಕೆ ಯಾವುದು ಸ್ಕೋಪ್ ಇದೆ ಅಂದ್ರೆ ಆರ್ಟಿಕಲ್ 142(1). ಓಕೆ, ಸೊ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಜ್ಯವಿತ್ತು, ಅದೆಲ್ಲ ವ್ಯಾಜ್ಯ ವಿಚಾರಣೆ ಮಾಡಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ರು, ತೀರ್ಮಾನ ಕೊಟ್ಟರು ಅಥವಾ ತೀರ್ಪನ್ನ ಕೊಟ್ಟರು. ಬಟ್ ಕೆಲವೊಂದ್ ಸಾರಿ ಆ ತೀರ್ಮಾನ ಏನ್ ಕೊಡ್ತಾರಲ್ಲ ಅದನ್ನ ಬಿಟ್ಟು ಹೊರಗಡೆನೂ ಕೂಡ ಯೋಚನೆ ಮಾಡಿ ಸಂಪೂರ್ಣ ನ್ಯಾಯ ಕೊಡಬೇಕಂತ ಬಂದಾಗ ಅವ್ರು ಬಳಸುವಂತ ಒಂದು ಆರ್ಟಿಕಲ್ ಅಥವಾ ಅವರಿಗೆ ಆ ಶಕ್ತಿ ಯಾವುದು ಕೊಡುತ್ತೆ ಅಂದ್ರೆ ಸಂವಿಧಾನದ ಆರ್ಟಿಕಲ್ 142(1) ಕೊಡುತ್ತೆ. ಸೊ ಈ ರೀತಿಯಾಗಿ ಒಂದು ಜಜ್ಮೆಂಟ್ ಅನ್ನ ಕೊಡ್ತಾರೆ ವಿಶೇಷ ಅಧಿಕಾರ ಬಳಸ್ಕೊಂಡು. ಸೊ ಈ ರೀತಿ 142(1) ಅದರಲ್ಲಿ ತೀರ್ಪನ್ನ ಕೊಟ್ಟಾಗ ಅದರ ಅನುಷ್ಠಾನ ಮಾಡುವಂತ ಕೆಲಸ ಯಾರಿಗಿರುತ್ತೆ, ನಮ್ಮ ಸಂಸತ್ತಿಗೆ ಇರುತ್ತೆ. ಅಂದ್ರೆ ಈಗ ಫಸ್ಟ್ ಅರ್ಥ ಮಾಡ್ಕೋಬೇಕು, ಸುಪ್ರೀಂ ಕೋರ್ಟ್ ಎಲ್ಲಾ ಕೇಸಲ್ಲಿ ತೀರ್ಪು ಕೊಡುತ್ತೆ. ಬಟ್ ಈ ತೀರ್ಪು ಬಂದಿರೋದು ಎದರಿಂದ, ಆರ್ಟಿಕಲ್ 142(1) ಇಂದ, ಅಂದ್ರೆ ವಿಶೇಷ ಅಧಿಕಾರ ಬಳಸ್ಕೊಂಡು ಕೊಟ್ಟಂತ ಒಂದು ತೀರ್ಪು. ಸೊ ಈ ತೀರ್ಪಲ್ಲಿ ಏನ್ ಕೊಡ್ತಾರಲ್ಲ ಅದನ್ನ ಅನುಷ್ಠಾನ ಮಾಡಬೇಕು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಜಾರಿಗೆ ತರಬೇಕಾದ್ರೆ ಸಂಸತ್ತು ಕಾನೂನುಗಳನ್ನು ರೂಪಿಸಿ ಜಾರಿಗೆ ತಗೊಂಡ್ ಬರುತ್ತೆ. ಅಷ್ಟು ಸೀರಿಯಸ್ ಆಗಿರುವಂತಹ ಒಂದು ಆರ್ಟಿಕಲ್ ಇದು. ಪ್ರತಿ ತೀರ್ಮಾನದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಬಳಸಲ್ಲ, ವಿಶೇಷ ಸಂದರ್ಭದಲ್ಲಿ ಮಾತ್ರ ಬಳಸುತ್ತೆ. ಇದ್ರ ಜೊತೆಗೆ ಇನ್ನೊಂದು ಆರ್ಟಿಕಲ್ ನೋಡ್ಬೇಕು, ಅದು 142(2). ಇಲ್ಲಿ ಏನಾಗುತ್ತಂದ್ರೆ ಯಾವುದೋ ಒಂದು ಕೇಸು ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ನಡೆಯುವಾಗ ಯಾವುದೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಬನ್ನಿ, ಅವ್ರನ್ನ ಹಾಜರುಪಡಿಸಿ, ಇಲ್ಲಾಂದ್ರೆ ಇಂಥ ಒಂದು ದಾಖಲೆಯನ್ನ ತಂದು ಕೊಡಿ, ಅಥವಾ ಇಂಥದ್ರ ಮೇಲೆ ತನಿಖೆ ಮಾಡಿ, ಅಥವಾ ನ್ಯಾಯಾಂಗ ನಿಂದನೆ ಅಂತ ಹೇಳ್ತೀವಿ. ನ್ಯಾಯಾಂಗ ನಿಂದನೆ ಅಂತಂದ್ರೆ ಕೋರ್ಟ್ ಹೇಳಿರೋದನ್ನ ನಾನು ಕೇಳಲ್ಲ, ಅಪೋಸ್ ಮಾಡೋದಿಲ್ಲ, ಕೇಳಲ್ಲ. ನ್ಯಾಯಾಂಗ ನಿಂದನೆ ಆಯ್ತು, ಅಪೋಸ್ ಮಾಡೋದು ಇನ್ನೂ ದೂರ ಆಯ್ತು. ಕೋರ್ಟ್ ಹೇಳಿದ್ದನ್ನ ನಾವು ಹೇಳಿಲ್ಲ ಅಂತಂದ್ರೆ, ಈಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಏನಂತಂದ್ರೆ ಕೇಂದ್ರ ಸರ್ಕಾರದವ್ರಿಗೆ ಇದನ್ನ ಅನುಷ್ಠಾನ ಮಾಡಿ ಅಂತಂದ್ರೆ ಮಾಡಬೇಕು, ಮಾಡ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ನ್ಯಾಯಾಂಗ ನಿಂದನೆ ಅನ್ಸ್ಕೊಳುತ್ತೆ. ಸೊ ಕೋರ್ಟ್ ಹೇಳಿದ್ದನ್ನ ಕೇಳದೇ ಇದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಯಾವಾಗ ಆರ್ಟಿಕಲ್ 142(2) ಅನ್ನು ಬಳಸ್ಕೊಂಡು. ಎಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೋರ್ಟಿಗೆ ಬರ್ಲಿಲ್ಲ ಅಂತಂದ್ರೆ, ಅಥವಾ ಸಂಬಂಧಪಟ್ಟಂತ ದಾಖಲೆ ತಂದು ಕೊಡ್ಲಿಲ್ಲ ಅಂತಂದ್ರೆ, ಇಲ್ಲ ಅಂತಂದ್ರೆ ತನಿಖೆ ಆಗ್ಲಿಲ್ಲ ಅಥವಾ ನ್ಯಾಯಾಂಗ ನಿಂದನೆ ಆಯ್ತಂದ್ರೆ ಅವಾಗ ಆರ್ಟಿಕಲ್ 142(2) ಸುಪ್ರೀಂ ಕೋರ್ಟ್ ಬಳಸುತ್ತೆ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನೋಡೋದಾದ್ರೆ, ಈಗ ರಾಜೀವ್ ಗಾಂಧಿ ಅವರ ಹತ್ಯೆ ಆಯ್ತು, ಮತ್ತೆ ಯಾವ ಸಂದರ್ಭದಲ್ಲಿ ಇತ್ತೀಚೆಗೆ ಈ ಆರ್ಟಿಕಲ್ 142 ಸುಪ್ರೀಂ ಕೋರ್ಟ್ ಬಳಸಿತ್ತು ಅಂತಂದ್ರೆ ಈ ಬಾಬ್ರಿ ಮಸೀದಿ ತೀರ್ಪನ್ನ ನೀಡುವಾಗ. ಸೊ ಅವಾಗ ಏನ್ ಹೇಳಿದ್ರು ಅಂತಂದ್ರೆ, ತೀರ್ಪು ಏನ್ ಬಂದಿತ್ತು, ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಇತ್ತು. ಹೌದು. ಬಟ್ ಈಗ ಸಂಪೂರ್ಣವಾಗಿ ನ್ಯಾಯ ಕೊಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಅಯೋಧ್ಯದಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡೋದಕ್ಕೆ 5 ಎಕರೆ ಜಾಗವನ್ನು ನೀಡಬೇಕಂತ ಹೇಳಿ ಸರ್ಕಾರಕ್ಕೆ ಆದೇಶ ಮಾಡುತ್ತೆ. ಈಗ ಕೇಸ್ ಏನಿತ್ತು, ಬರೀ ಈ ಬಾಬ್ರಿ ಮಸೀದಿ ನಿರ್ಮಾಣ ಆಗಿರುವಂತ ಅಥವಾ ರಾಮ್ ಜನ್ಮಭೂಮಿ ಏರಿಯಾದಿತ್ತು. ಅಲ್ಲಿ ತೀರ್ಪನ್ನ ಕೊಟ್ಟರು, ಹೌದು ಇಲ್ಲಿ ರಾಮ ಮಂದಿರ ಇತ್ತು ಅಂತ ಆರ್ಕಿಯಾಲಜಿಕಲ್ ಸರ್ವೆದವರು ಹೇಳಿದರೆ, ಅದರ ಒಂದು ಆಧಾರದ ಮೇಲೆ ನಾವು ತೀರ್ಪು ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ಬರೀ ಇದು ತೀರ್ಪಾಯ್ತು. ಇನ್ನು ಸಂಪೂರ್ಣ ನ್ಯಾಯ ಸಿಗಬೇಕಾದ್ರೆ ನಿರ್ಮಾಣ ಆಗ್ಬೇಕು, ಯಾವ್ದು ಮಸೀದಿ ಕೂಡ ನಿರ್ಮಾಣ ಆಗಲಿ, ಆ ಮಸೀದಿ ನಿರ್ಮಾಣ ಆಗೋದಕ್ಕೆ 5 ಎಕರೆ ಜಾಗನ ಕೊಡಿ ಅಥವಾ ಒಂದು ಪ್ಲೇಸ್ ಅನ್ನ ನೀಡಿ ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಮಾಡುತ್ತೆ. ಸೊ ಅದೇನು ಆರ್ಟಿಕಲ್ 142. ಇಷ್ಟೊಂದೆಲ್ಲ ಇದೆ ಮಚ್ಚ, ಆರ್ಟಿಕಲ್ ಓದ್ಬೇಕಾಗುತ್ತೆ, ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ವಿಶೇಷ ಅಧಿಕಾರ ಯಾರ್ದು, ಸುಪ್ರೀಂ ಕೋರ್ಟ್ ಅದು. ಸೊ ಅದಕ್ಕೆ ವಿಶೇಷವಾಗಿ ನಾವು ಓದಿದ್ವಿ. ಸುಸ್ತಾಯ್ತಾ ಪಟ್ಟಿ? ಓಕೆ, ಇರ್ಲಿ, ನೆಕ್ಸ್ಟ್ ನೋಡೋಣ ಪಟ್ಟಿ. ಈಗ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಈಗ ನಾವು ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ, ಚಲನಚಿತ್ರ ರಂಗದಲ್ಲಿ ಕನ್ನಡದ ಒಬ್ಬ ಯುವ ನಟಿ ಆದಂತಹ ಚೇತನ್ ರಾಜ್ ಅವರು ಎಕ್ಸ್ಪೈರ್ ಆದ್ರು. ಹೌದಲ್ವಾ? ನೋಡಿದ್ವಿ, ಬೇಜಾರಾಯ್ತು. ಪಾಪ ಇನ್ನೂ ಸಣ್ಣ ವಯಸ್ಸು. ಇವ್ರು ಏನ್ ಮಾಡಿದಾರೆ ಅಂತೇಳಿ, ಕೊಬ್ಬು ಕರಗಿಸ್ಕೋಬೇಕು ಅಂತೇಳಿ ಒಂದು ಲಿಪೋಸೆಕ್ಷನ್ ಅಂತ ಒಂದು ಆಪರೇಷನ್ಗೆ ಒಳಗಾಗಿದ್ರು. ಹೌದಾ? ಈ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಏನಾಯ್ತು, ಅಡ್ಡ ಪರಿಣಾಮ ಉಂಟಾಯ್ತು. ಆಪರೇಷನ್ ಆಗಿತ್ತು. ಸೊ ಆಪರೇಷನ್ ಆದ್ಮೇಲೆ ಏನಾಯ್ತು, ಸೈಡ್ ಎಫೆಕ್ಟ್ ಆಯ್ತು ಯಾರಿಗೆ, ಚೇತನ್ ರಾಜ್ ಅಂತ ಯುವ ನಟಿಗೆ. ಸೊ ಆ ಸೈಡ್ ಎಫೆಕ್ಟ್ ಆದ್ಮೇಲೆ ಏನಾಯ್ತು, ಒಬ್ರು ಅವ್ರು ಲಾಸ್ಟ್ ಸ್ಟೇಜ್ ಎಕ್ಸ್ಪೈರ್ ಕೂಡ ಆಗೋದ್ರು. ಹೌದಲ್ವಾ? ಈ ಒಂದು ಕೊಬ್ಬು ಮುಕ್ತ ಸರ್ಜರಿ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಹೌದು, ನನಗೆ ಅವರು ನಿಧನ ಆಗಿದ್ದು ಗೊತ್ತಾಯ್ತು. ಹೌದು. ಆದ್ರೆ ಇದು ಏನು ಹೇಳ್ತಿದ್ಯಲ್ಲ, ಲಿಪೋಸೆಕ್ಷನ್ ಬಗ್ಗೆ ಗೊತ್ತಿಲ್ಲ. ಹೌದಾ? ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಹೌದಾ? ಬೇರಿಯಾಟ್ರಿಕ್ ಮತ್ತೆ ಲಿಪೋಸೆಕ್ಷನ್ ಅಂತ 2 ಆಪರೇಷನ್ ಇದೆ. ಹೌದಾ ಮಚ್ಚ?
ಓಕೆ, ಬೇರಿಯಾಟ್ರಿಕ್ ಮತ್ತೆ ಲಿಪೋಸಕ್ಷನ್ ಅಂತ ಎರಡು ಆಪರೇಷನ್ ಇದೆ. ಒಂದು ಬೇರಿಯಾಟ್ರಿಕ್ ಅನ್ನೋದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೋಸ್ಕರ. ಮತ್ತೆ ಲಿಪೋಸಕ್ಷನ್ ಅಂತದ್ದು ಕೊಬ್ಬನ್ನ ಕರಗಿಸೋಕೋಸ್ಕರ, ರಿಡ್ಯೂಸ್ ಮಾಡೋಕೋಸ್ಕರ. ಈಗ ನಾವು ಈಗ ನ್ಯಾಚುರಲ್ ಆಗಿ ಫ್ಯಾಟ್ ಕಡಿಮೆ ಆಗ್ಲಿಲ್ಲ, ತೂಕ ಕಡಿಮೆ ಆಗ್ಲಿಲ್ಲ, ಈಗ ಎಷ್ಟೋ ಜನ ಜಿಮ್ಗೆ ಸೇರಿರ್ತಾರೆ. ಈಗ ಪಾರ್ಕಲ್ಲಿ ಎದ್ದು ಬೆಳಗ್ಗೆ ಎದ್ದು ನೀವು ಹೋಗಿ ನೋಡ್ಬೋದು, ಎಕ್ಸರ್ಸೈಸ್ ಎಲ್ಲ ಮಾಡ್ತಿರ್ತಾರೆ. ಅವ್ರು ನೋಡಕ್ ದಪ್ಪನೇ ಇರ್ತಾರೆ, ಬಟ್ ಅಂತೂ ಸಣ್ಣ ಅಂತೂ ಆಗಿರಲ್ಲ. ಅಂದ್ರೆ ಜಿಮ್ಮಿಗೆ ಹೋದ್ರು ಸಣ್ಣ ಆಗಿರಲ್ಲ. ಹೌದು, ಸಣ್ಣ ಆಗಿರಲ್ಲ. ಅವ್ರು ಏನ್ ಮಾಡ್ತಾರೆ, ಇವಾಗ ಇನ್ನೊಂದು ಎಕ್ಸ್ಟ್ರಾ ಆಲ್ಟರ್ನೇಟಿವ್ ಹುಡುಕೋಬೇಕಲ್ಲ ಸ್ಲಿಮ್ ಆಗಿ ಮೇಂಟೈನ್ ಆಗಕ್ಕೆ. ಹೌದಲ್ವಾ? ಇಲ್ಲ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಫ್ಯಾಟ್ ಇದ್ದಾಗ ಏನೋ ಸ್ವಲ್ಪ ಏಜ್ ಆದ ತಕ್ಷಣ ಬಹಳಷ್ಟು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಸರ್ಜರಿ ಒಳಗಾಗ್ತಾರೆ. ಸೊ ಅದು ಯಾವ ಸರ್ಜರಿ ಅಂತಂದ್ರೆ ಬೇರಿಯಾಟ್ರಿಕ್ ಮತ್ತೆ ಲಿಪೋಸೆಕ್ಷನ್ ಅಂತ ಹೇಳಿ. ಓಕೆ, ಹೊಸ ಇನ್ಫಾರ್ಮೇಶನ್ ಕೊಟ್ಟು ಇನ್ನೊಂದ್ಸಾರಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಚೇತನ್ ರಾಜ್ ಅವ್ರು ನಿಧನ ಆದಲ್ಲ, ಅವರು ಒಳಗಾಗಿದ್ದು ಲಿಪೋಸೆಕ್ಷನ್ ಅಂತ ಒಂದು ಆಪರೇಷನ್. ಲಿಪೋಸೆಕ್ಷನ್ ಎದಕ್ಕೆ ಬಳಸ್ತಾರೆ? ಲಿಪೋಸೆಕ್ಷನ್ ನ ಕೊಬ್ಬು ಕರಗಿಸೋಕೋಸ್ಕರ ಬಳಸ್ತಾರೆ. ಓಕೆ, ಅಂದ್ರೆ ಇವ್ರು ಕೊಬ್ಬು ಕರಗಿಸ್ಕೊಳಕ್ ಹೋಗಿದ್ರು. ಮತ್ತೆ ಇನ್ನೊಂದು ಯಾವ್ದಿತ್ತು? ಬೇರಿಯಾಟ್ರಿಕ್. ಬೇರಿಯಾಟ್ರಿಕ್ ಅಲ್ಲಿ ಏನಾಗ್ತಿದೆ, ತೂಕನ ರಿಡ್ಯೂಸ್ ಮಾಡ್ಕೊಳ್ಳೋಕೋಸ್ಕರ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾರೆ, ಬೇರಿಯಾಟ್ರಿಕ್ ಅಂತ ಒಂದು ಆಪರೇಷನ್ಗೆ ಒಳಗಾಗ್ತಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಸರ್ಜರಿ ಬಗ್ಗೆ. ಈಗಿನ ಜನರೇಷನ್ ಏನಾಗ್ತಿದೆ, ತುಂಬಾ ಕಾಸ್ಮೆಟಿಕ್ಸ್ ಕಾರಣಗಳಿಂದ ಎಲ್ಲರೂ ಕೂಡ ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಿದ್ದಾರೆ. ಬ್ಯೂಟಿ ಕಾನ್ಶಿಯಸ್ನೆಸ್ ಜಾಸ್ತಿ ಆಗಿ ತಾವು ಸ್ಲಿಮ್ ಆಗ್ಬೇಕು, ಚೆನ್ನಾಗಿ ಕಾಣ್ಬೇಕು ನೋಡೋರ್ ಕಣ್ಗೆ ಅಂತೇಳಿ ಏನ್ ಮಾಡಿದ್ದಾರೆ, ಈ ಒಂದು ಆಪರೇಷನ್ಗೆ ಒಳಗಾಗ್ತಿದ್ದಾರೆ. ನಾನು ಮೊದಲನೇ ಹೇಳ್ದಂಗೆ ಬೇರಿಯಾಟ್ರಿಕ್ ಸರ್ಜರಿನ ಏನಕ್ಕೆ ಯೂಸ್ ಮಾಡ್ತಾರೆ, ತೂಕ ಇಳಿಸ್ಕೊಳ್ಳೋಕೋಸ್ಕರ. ಲಿಪೋಸೆಕ್ಷನ್ ನ ಇದೇನು ಕೊಬ್ಬನ್ನ ನಿರ್ದಿಷ್ಟ ಭಾಗದಲ್ಲಿ ಒಂದು ಬಾಡಿಯಲ್ಲಿ ಸರ್ಟೆನ್ ಪಾರ್ಟ್ ಅಲ್ಲಿ ಅಷ್ಟೇ ಕೊಬ್ಬನ ಅಂಶನ ಕರಗಿಸೋಕೋಸ್ಕರ ಲಿಪೋಸೆಕ್ಷನ್ ಅಂತ ಆಪರೇಷನ್ ಸರ್ಜರಿ ಮಾಡಿಸ್ಕೊತಾರೆ. ಬೇರಿಯಾಟ್ರಿಕ್ ಸರ್ಜರಿ ಮಾಡ್ಬೇಕಾದ್ರೆ ಜನರಲ್ ಅನೆಸ್ಥೇಷಿಯನ ನೀಡ್ತಾರೆ, ಆದ್ರೆ ಲಿಪೋಸೆಕ್ಷನ್ ಸರ್ಜರಿ ಮಾಡುವಾಗ ಲೋಕಲ್ ಅನೆಸ್ಥೇಷಿಯನ ನೀಡ್ತಾರೆ. ಜನರಲ್ ಅನೆಸ್ಥೇಷಿಯಾಕ್ಕೂ ಲೋಕಲ್ ಅನೆಸ್ಥೇಷಿಯಾಗೂ ಏನ್ ಡಿಫರೆನ್ಸ್ ಇದೆ? ಈಗ ಜನರಲ್ ಅನೆಸ್ಥೇಷಿಯಾ ಏನು ಕೊಡ್ತಾರೆ ಅಂತಂದ್ರೆ, ಈಗ ತೂಕ ಇಳಿಸ್ಕೋಬೇಕು ಅಂತಂದ್ರೆ ಒಂದ್ ಪಾರ್ಟ್ ಅಲ್ಲಿ ಅಷ್ಟೇ ತೂಕ ಇಳಿಸಕ್ಕಾಗತ್ತಾ? ಇಲ್ಲ, ಓಲ್ ಬಾಡಿಲೇ ತೂಕ ಇಳಿಸ್ಬೇಕು. ಹಾಗಾಗಿ ಏನ್ ಮಾಡ್ತಾರೆ, ಜನರಲ್ ಅನೆಸ್ಥೇಷಿಯಾ ತೂಕ ಇಳಿಸ್ಬೇಕಂತ ಇದೊಂದು ಕೈದು ವೆಯ್ಟ್ ಲಾಸ್ ಮಾಡಕ್ಕಾಗಲ್ಲ, ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ, ವೇರಿಯೇಷನ್. ಹಾಗಾಗಿ ಏನ್ ಮಾಡ್ತೀವಿ, ಜನರಲ್ ಅನೆಸ್ಥೇಷಿಯನ ಕೊಡ್ತಾರೆ. ಜನರಲ್ ಅನೆಸ್ಥೇಷಿಯನ ಕೊಟ್ಟಾಗ ಏನಾಗುತ್ತೆ, ಓಲ್ ಪಾರ್ಟ್ ಆಫ್ ದಿ ಬಾಡಿ ಏನಾಗುತ್ತೆ, ಅನ್ಕಾನ್ಶಿಯಸ್ನೆಸ್ ಆಗುತ್ತೆ, ಮಲಗಿರ್ತೀವಿ, ಏನಾದ್ರೂ ಸೆನ್ಸ್ ಆಗಲ್ಲ. ಸೊ ಲಿಪೋಸೆಕ್ಷನ್ ಸರ್ಜರಿ ಮಾಡ್ಬೇಕಾದ್ರೆ ನಾನು ಮೊದಲನೇ ಹೇಳ್ದಂಗೆ ನಿರ್ದಿಷ್ಟ ಭಾಗಗಳಲ್ಲಿ ಕೊಬ್ಬನ್ನ ತೆಗಿಯೋಕ್ಕೋಸ್ಕರ ಈ ಒಂದು ಆಪರೇಷನ್ ಮಾಡ್ತೀವಿ. ಸೊ ಈಗ ನನಗೆ ಕೈ ಭಾಗದಲ್ಲಿ ಕೊಬ್ಬಿದೆ ಅಂತಂದ್ರೆ ಇಲ್ಲಿ ಆಪರೇಷನ್ ಮಾಡಬೇಕು. ಸೊ ಓಲ್ ಪಾರ್ಟ್ ಆಫ್ ದಿ ಬಾಡಿಗೆ ಅನಸ್ತೇಷಿಯಾ ಕೊಟ್ರೆ ನೋ ಯೂಸ್. ಸೊ ಈ ಪಾರ್ಟಿಗೆ ಅಷ್ಟೇ ಅದು ಅನಸ್ತೇಷಿಯಾ ಕೊಟ್ರೆ ಇಲ್ಲಿ ಅಷ್ಟೇ ಅದು ಸೆನ್ಸ್ ಆಗಲ್ಲ, ಓಲ್ ಪಾರ್ಟ್ ಆಫ್ ದಿ ಬಾಡಿ ಸೆನ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಇದೊಂದು ಲಿಪೋಸೆಕ್ಷನ್ ಸರ್ಜರಿಗೆ ಲೋಕಲ್ ಅನಸ್ತೇಷಿಯಾ ಕೊಡ್ತಾರೆ. ಇಷ್ಟೇ ಭಾಗಕ್ಕೆ ಕೊಟ್ಟರು, ಬೇರೆ ಭಾಗ ಎಲ್ಲ ಇದೆ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಬೇರೆ ಭಾಗದಲ್ಲಿ ಏನೇ ಮುಟ್ಟಿದ್ರು. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮುಂಚೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಬೇರಿಯಾಟ್ರಿಕ್ ಸರ್ಜರಿನ ತೂಕ ಇಳಿಸ್ಕೊಳ್ಳೋಕೋಸ್ಕರ ಯೂಸ್ ಮಾಡ್ತೀವಿ, ಲಿಪೋಸೆಕ್ಷನ್ ಸರ್ಜರಿನ ಕೊಬ್ಬು ಕರಗಿಸೋಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಹೆಸರೇ ನೆನಪಿರ್ಬೇಕು, ಫಸ್ಟ್ ಹೆಸರು ನೆನಪಿರ್ಬೇಕು. ಲಿಪೋಸೆಕ್ಷನ್ ಅಂತೆ, ಬೇರಿಯಾಟ್ರಿಕ್ ಅಂತೆ, ಪ್ಲಸ್ ಅದ್ರ ಕೆಲಸ. ಬೇರಿಯಾಟ್ರಿಕ್ ಇದಕ್ಕೆ ಬಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ, ಲಿಪೋಸೆಕ್ಷನ್ ಕೊಬ್ಬನ್ನ ಕರಗಿಸೋಕೋಸ್ಕರ. ಓಕೆ, ಸೊ ನೆಕ್ಸ್ಟ್ ಲೋಕಲ್ ಅನೆಸ್ಥೇಷಿಯಾ ಮತ್ತು ಜನರಲ್ ಅನೆಸ್ಥೇಷಿಯಾ ಅದೆರಡು ಡಿಫರೆನ್ಸ್ ನ ನೋಡ್ಕೋಬೇಕು. ಓಕೆ, ಲೋಕಲ್ ಅಂದ್ರೆ ಲೋಕಲ್ ಅನೆಸ್ಥೇಷಿಯಾ ಅಂತಂದ್ರೆ ಸರ್ಟೆನ್ ಪಾರ್ಟ್ ಆಫ್ ದಿ ಬಾಡಿಗೆ ಅಷ್ಟೇ, ಅಲ್ಲಿ ಒಂದು ಭಾಗಕ್ಕಷ್ಟೇ ಏನೋ ಕೊಬ್ಬನ್ನ ತೆಗಿಯೋಕೋಸ್ಕರ ಆಪರೇಷನ್ ಮಾಡ್ಬೇಕಾದ್ರೆ ಕೊಡೋ ಅಂತ ಒಂದು ಅನಸ್ತೇಷಿಯಾ. ಜನರಲ್ ಅನೆಸ್ಥೇಷಿಯಾ ಅಂದ್ರೆ ಜನರಲ್ ಅನೆಸ್ಥೇಷಿಯಾ ಅಂತಂದ್ರೆ ಓಲ್ ಪಾರ್ಟ್ ಆಫ್ ದಿ ಬಾಡಿಗೆ ಕೊಡೋ ಅಂತ ಒಂದು ಅನಸ್ತೇಷಿಯಾ, ಪೂರ್ತಿ ಬಾಡಿಯಲ್ಲಿ ಕಾನ್ಶಿಯಸ್ನೆಸ್ ಇರಲ್ಲ. ಹೌದು. ಓಕೆ, ಸೊ ನೆಕ್ಸ್ಟ್ ಪುಟ್ಟಿ ಒಂದು ದೊಡ್ಡ ನ್ಯೂಸ್ ಇದೆ, ಲಾಸ್ಟ್ ಹೇಳ್ತಾ ಇದ್ದೀನಿ. ಓಕೆ ಓಕೆ ಓಕೆ, ಸೊ ಏನಂತಂದ್ರೆ ಪುಟಿ, ಇಲ್ಲಿ ಕರ್ನಾಟಕ ಯುವ ನೀತಿ 2022ರ ಕರಡು ಅಥವಾ ಡ್ರಾಫ್ಟ್ ಅನ್ನ ಬಿಡುಗಡೆ ಮಾಡಿದ್ರು. ಯಾರು ಬಿಡುಗಡೆ ಮಾಡಿದ್ರು? ಇದು ರಾಜ್ಯ ಸರ್ಕಾರದ ಯುವಜನರು ಮತ್ತು ಕ್ರೀಡಾ ಇಲಾಖೆದವರು. ಓಕೆ, ಇವ್ರು ಏನ್ ಮಾಡಿದ್ದಾರೆ, ಒಂದು ಯುವ ನೀತಿಯ ಕರಡನ್ನ ಬಿಡುಗಡೆ ಮಾಡಿದ್ದಾರೆ. ಕರಡು ಅಥವಾ ಡ್ರಾಫ್ಟ್ ಅಂತಂದ್ರೆ, ನೋಡಪ್ಪ ನಾವು ಈ ತರ ಮಾಡಕೊಂಡಿದೀವಿ, ಇದೇನು ಕರ್ನಾಟಕ ಯುವ ನೀತಿ, ಯುವಕರ ಬಗ್ಗೆ ನಾವು ನೀತಿಯನ್ನ ತಗೊಂಡ್ ಬರ್ತಿದೀವಲ್ಲ, ಆ ನೀತಿಯನ್ನ ಈ ತರ ರೆಡಿ ಮಾಡ್ತಿದೀವಿ. ನೀವು ಯೋಚನೆ ಮಾಡಿ, ನಿಮ್ದು ಏನಾದ್ರೂ ಸಜೆಷನ್ಸ್ ಇದ್ರೆ ಈಗ ಹೇಳಿ. ಒಮ್ಮೆ ನಾವು ನೀತಿ ಅಂತ ತಗೊಂಡ್ ಬಂದಾಗ ಚೇಂಜ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತಾರೆ, ಕರಡನ್ನ ಬಿಡುಗಡೆ ಮಾಡ್ತಾರೆ ಅಥವಾ ಡ್ರಾಫ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಡ್ರಾಫ್ಟ್ ಅನ್ನ ನೋಡ್ಕೊಂಡು ನಾವು ನಮ್ದೇನಾದ್ರೂ ಸಲಹೆ ಸೂಚನೆಗಳಿದ್ರೆ ಹೇಳ್ಬೋದು. ಓಕೆ, ಸೊ ಈಗ ಈ ಒಂದು ನೀತಿ ಬಂದಿದೆಯಲ್ಲ, ಇಲ್ಲಿ ಏನು ನಾವು ಮುಂದೆ ನೋಡ್ತೀವಿ ಅಂಶಗಳು ಅಂತ ಹೇಳಿ.
ಈ ಅಂಶಗಳು ಎಲ್ಲ ಕೊಟ್ಟಿದ್ದು ಯಾರು ಅಂತಂದ್ರೆ ಒಂದು ಸಮಿತಿ ರಚನೆ ಮಾಡಿದ್ರು, ಯುವ ನೀತಿ, ಕರ್ನಾಟಕ ಯುವ ನೀತಿ ಸಮಿತಿ ಅಂತ. ಆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅಂತ. ನಂಗೆ ಆರ್ ಬಾಲಸುಬ್ರಹ್ಮಣ್ಯಂ ಅಂದ್ರೆ ನಮ್ಮ ಸಿಂಗರ್ ನೆನಪಾಗ್ತಿದ್ದಾರೆ, ಬಾಲಸುಬ್ರಹ್ಮಣ್ಯಂ ಅವರೇ ನೆನಪಾಗ್ತಾರೆ, ಏನ್ ಮಾಡಕ್ಕಾಗಲ್ಲ. ಸುಬ್ರಹ್ಮಣ್ಯ ಅಂತ ತಕ್ಷಣ ನಮ್ಗೆ ದೇವ್ರ ಸುಬ್ರಹ್ಮಣ್ಯ ನೆನಪಾಗಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ನೆನಪಾಗ್ತಾರೆ. ಯಾಕಂದ್ರೆ ಅವರು ನಮ್ಮ ಹಾರ್ಟಿಗೆ ಸಮೀಪದಲ್ಲಿದ್ರು, ಸಮೀಪದಲ್ಲಿದ್ದವರು ಬಾಲಸುಬ್ರಹ್ಮಣ್ಯ ಅವರು. ಅವರೇ ಹೆಸರಲ್ಲಿರುವಂತ ಇನ್ನೊಬ್ಬ ವ್ಯಕ್ತಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅಂತ. ಇವ್ರು ಏನಿದ್ರು ಪುಟಿ, ಈ ಕರ್ನಾಟಕ ಯುವ ನೀತಿ ರಚನೆ ಮಾಡೋದಕ್ಕೆ ಏನು ಸಮಿತಿ ಇತ್ತಲ್ಲ ಆ ಸಮಿತಿಯ ಹೆಡ್ ಆಗಿದ್ರು. ಸೊ ಅವ್ರು ಏನ್ ಶಿಫಾರಸು ಮಾಡಿದಾರಲ್ಲ ಅದರ ಮೂಲಕ ಏನ್ ಮಾಡಿದೀವಿ, ಕರ್ನಾಟಕ ಯುವ ನೀತಿಯ ಡ್ರಾಫ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ, ರಾಜ್ಯ ಸರ್ಕಾರದ ಯುವ ಜನರು ಕ್ರೀಡಾ ಇಲಾಖೆ ಅವರು ಬಿಡುಗಡೆ ಮಾಡ್ತಾರೆ. ಸೊ ಈಗ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋಣ ಏನಪ್ಪಾ ಅಂತಂದ್ರೆ ಈ ಕರಡಲ್ಲಿ ಏನೇನು ಅಂಶ ಇದೆ ಅಂತ ಹೇಳಿ, ಏನೇನು ಹೇಳಿದ್ದಾರೆ ಅವರು ಅಂತ ಹೇಳಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 2021-22 ಈ ವರ್ಷದಲ್ಲಿ ನಮ್ಮ ಒಟ್ಟು ಜನಸಂಖ್ಯೆ, ಕರ್ನಾಟಕದ ಒಟ್ಟು ಜನಸಂಖ್ಯೆಯ 29% ಯಾರಿದ್ದೀವಿ, ಯುವಕರೇ ಇದ್ದೀವಿ. ಅಂದ್ರೆ 29%, ಹೆಚ್ಚು ಕಡಿಮೆ 30% ಅಂತ ಹೇಳ್ಬೋದು, ಬಟ್ 29 ಅಂತ ಕೊಟ್ಟಿದ್ದಾರೆ, 29 ನೆನ್ಪಿಟ್ಕೊಳ್ಳಿ. ಸೊ 100 ಜನರಲ್ಲಿ 29 ಜನ ಏನು ಯುವಕರು. 6 ಕೋಟಿಯಲ್ಲಿ ಹೆಚ್ಚು ಕಡಿಮೆ 2.11 ಕೋಟಿಯಷ್ಟು ಯಾರಿದ್ದಾರೆ, ಯುವಜನರಿದ್ದಾರೆ ಕರ್ನಾಟಕದಲ್ಲಿ. ಸೊ ಹೀಗಾಗಿ ಸರ್ಕಾರದವರು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಉದ್ಯಮಶೀಲತೆ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಮತ್ತು ಸ್ಪೋರ್ಟ್ಸ್ ಇದರಲ್ಲಿ ಏನಾದ್ರೂ ಯೋಜನೆಗಳನ್ನು ಮಾಡೋದಾದ್ರೆ ಯುವಕರನ್ನ ಕೇಂದ್ರವಾಗಿ ಇಟ್ಕೋಬೇಕು. ಸೊ ಏನ್ ಹೇಳ್ತಾ ಇದೀವಿ ಈಗ, ಈ ಕರಡು ಬಗ್ಗೆ ಅದರಲ್ಲಿ ಕೆಲವು ಅಂಶಗಳನ್ನು ನಾವು ಚರ್ಚೆ ಮಾಡಬೇಕು. ಏನಿದೆ, ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 29% ಯುವಕರೇ ಇದ್ದಾರೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ, ಕ್ರೀಡೆಗಳಲ್ಲಿ ಏನಾದ್ರೂ ಯೋಜನೆಗಳನ್ನ ತಗೊಂಡು ಬಂದ್ರೆ ಅದರ ಕೇಂದ್ರ ಯಾರಿರ್ಬೇಕು, ಯುವ ಜನರನ್ನ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವೆರಡು ಪಾಯಿಂಟ್ ಆಯ್ತು. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ಯುವ ಜನರು ಏನಾದ್ರೂ ಶಿಕ್ಷಣದಿಂದ ವಂಚಿತರಾಗಿದ್ರೆ ಅವ್ರನ್ನ ವಾಪಸ್ಸು ಶಿಕ್ಷಣಕ್ಕೆ ಕರ್ಕೊಂಡು ಬರ್ಬೇಕು. ಈಗ ಸ್ಕೂಲಲ್ಲಿ ನೋಡ್ತೀವಲ್ಲ, ಮರಳಿ ಬಾ ಶಾಲೆಗೆ ಅಂತ ಮಾಡಿದ್ರು, ಆ ತರ ಮರಳಿ ಬಾ ಹೈಸ್ಕೂಲಿಗೆ ಇಲ್ಲ, ಕಾಲೇಜಿಗೆ, ಡಿಗ್ರಿ ಕಾಲೇಜಿಗೆ ಅಂತ ಹೇಳಿ ಯಾರು ವಂಚಿತರಾಗಿದ್ದಾರೋ ಆ ಯುವಕರಿಗೆ ವಾಪಸ್ಸು ಶಿಕ್ಷಣದತ್ತ ತರೋದಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಅಭಿಯಾನಗಳನ್ನ ಹಮ್ಮಿಕೋಬೇಕು ಅಂತ ಈ ನೀತಿ ಹೇಳ್ತಾ ಇದೆ. ಅದಾದ್ಮೇಲೆ ವ್ಯಸನಗಳಿಂದ, ಈಗ ಕುಡಿಯೋದು ಅಂತದ್ದು ಇಂಥದ್ದು ಏನಾದ್ರೂ ವ್ಯಸನಗಳಿದ್ರೆ ಅದರಿಂದ ಮುಕ್ತ ಮಾಡೋದಕ್ಕೂ ಕೂಡ ಏನ್ ಮಾಡ್ಬೇಕು, ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಸರ್ಕಾರದವರು. ಓಕೆ, ಸೊ ಅಷ್ಟಕ್ಕೆ ನಿಂತಿಲ್ಲ, ಇನ್ನೂ ಇದೆ. ಮುಂದೆ ಈ ಯುವಕರದ್ದು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಆಗ್ಬೇಕು, ದೈಹಿಕ ಸಾಮರ್ಥ್ಯವನ್ನು ಕಾಪಾಡೋದಕ್ಕೆ ವಿಶೇಷ ಸೌಲಭ್ಯಗಳನ್ನ ಕೊಡಬೇಕು. ಅಂದ್ರೆ ಹೆಲ್ತ್ ಚೆಕಪ್, ಹೆಲ್ತ್ ಕ್ಯಾಂಪ್ಸ್ ಇವುಗಳನ್ನ ಯುವಕರಿಗೆ ಫೋಕಸ್ ಮಾಡಿ ಸ್ಟಾರ್ಟ್ ಮಾಡಿ. ಮತ್ತೆ ದೈಹಿಕ ಸಾಮರ್ಥ್ಯ ಕಾಪಾಡಿಕೊಳ್ಳೋದಕ್ಕೆ ಅಂದ್ರೆ ಜಿಮ್ಗಳನ್ನ, ಇಂಥದ್ದು ವ್ಯಾಯಾಮ ಶಾಲೆಗಳನ್ನ, ಇವುಗಳನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಕ್ರೀಡಾ ಪ್ರತಿಭೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡೋದಕ್ಕೆ ಒಂದು ವಿಶೇಷ ಯೋಜನೆಯನ್ನ ಜಾರಿ ಮಾಡಿ. ಸೊ ಈಗ ಕ್ರೀಡಾಪಟುಗಳಿಗೆ ಅಥವಾ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಯೋಜನೆಗಳಿವೆ, ಬಟ್ ಇವರು ಹೇಳ್ತಿರೋದೇನೋ ಒಂದು ವಿಶೇಷ ಯೋಜನೆಯನ್ನ, ಇನ್ನೂ ಅದು ಸಾಲ್ತಿಲ್ಲ, ಇನ್ನೂ ಒಂದು ವಿಶೇಷ ಯೋಜನೆ ಬೇಕು ಅಂತ ಇವರು ಫೋಕಸ್ ಮಾಡಿದ್ದಾರೆ. ಅದಾದ್ಮೇಲೆ ಯುವಕರ ಬಗ್ಗೆ, ಯುವಕರ ಒಂದು ಸಬಲೀಕರಣ ಅಥವಾ ಕ್ರೀಡಾ ಚಟುವಟಿಕೆಗಳಿಗಾಗಿ ಸಪರೇಟ್ ಆಗಿ ಒಂದು ಡೈರೆಕ್ಟರೇಟ್ ಅಥವಾ ಡೈರೆಕ್ಟರ್ ಆಫೀಸ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಯಾರಿಗೆ? ಯುವಜನರ ಸಬಲೀಕರಣ, ಯೂತ್ ಎಂಪವರ್ಮೆಂಟ್ಗೆ. ಯುವಕರು ಏನಾಗಬೇಕು, ಸಬಲರಾಗಬೇಕು. ಯುವಕರಂದ್ರೆ ಯುವಕನು ಬಂದ, ಯುವತಿನೂ ಬಂದ, ಯುವ ಜನರು. ಸೊ ಇವ್ರ ಸಬಲೀಕರಣ ಮತ್ತು ಕ್ರೀಡಾ ಚಟುವಟಿಕೆಗಳಾಗಿ ಒಂದು ಸಪರೇಟ್ ಏನಾಗಿರ್ಬೇಕು, ಡೈರೆಕ್ಟರ್ ಆಫೀಸ್ ಅನ್ನ ಮಾಡಿ ನಿರ್ದೇಶನಾಲಯವನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ದಾರೆ. ಅದಾದ್ಮೇಲೆ ಪ್ರತ್ಯೇಕವಾದಂತ ಯುವ ಬಜೆಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಯುವ ಬಜೆಟ್ ಅಂದ್ರೆ ಏನು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ಪುಟ್ಟಿ ಬಜೆಟ್ ಅನ್ನೋದು ಒಂದೇ, ರಾಜ್ಯ ಸರ್ಕಾರದ ಒಂದೇ ಬಜೆಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಬಟ್ ನಾವು ನೋಡ್ತೀವಿ ಕೃಷಿ ಬಜೆಟ್, ಮಕ್ಕಳ ಬಜೆಟ್, ಮಹಿಳೆಯರ ಬಜೆಟ್ ಅಂತ ಈ ತರ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅಂದ್ರೆ ಈಗ ಬಜೆಟ್ ಅನ್ನ ಮಾಡಿದಾಗ ಅಥವಾ ಬಜೆಟ್ ಅನ್ನ ಘೋಷಣೆ ಮಾಡುವಾಗ ಸಪರೇಟ್ ಆಗಿ ಯುವ ಜನರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ ಅಂತ ಸಪರೇಟ್ ಆಗಿ ಅನೌನ್ಸ್ ಮಾಡಬೇಕು. ಇದನ್ನ ಮಿಕ್ಸ್ ಮಾಡಂಗಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಮಿಕ್ಸ್ ಮಾಡಂಗಿಲ್ಲ. ಯುವಕರಿಗಾಗಿ ಈ ವರ್ಷ ನಾವು ಬಜೆಟ್ ಅಲ್ಲಿ ಏನ್ ತಂದಿದೀವಿ ಅಂತ ಸಪರೇಟ್ ಆಗಿ ಹೇಳೋದನ್ನ ನಾವು ಪ್ರತ್ಯೇಕ ಯುವ ಬಜೆಟ್ ಅಂತ ಹೇಳ್ತೀವಿ.
Okay. ಸೊ ಆಲ್ರೆಡಿ ನೋಡಿದ್ವಿ ಕೃಷಿ ಬಜೆಟ್ ಅಂತ ನೋಡಿದ್ವಿ. ಹ್ಮ್. ಓಕೆ, ಮತ್ತು ಮಕ್ಕಳ ಬಜೆಟ್ ಅಂತ ಈ ತರ ಬೇರೆ ಬೇರೆ ಹೆಸರಲ್ಲಿ ಬಜೆಟ್ ಬರುತ್ತೆ. ಕ್ರೀಡಾ ಬಜೆಟ್. ಕ್ರೀಡಾ ಬಜೆಟ್. Okay. ಓಕೆ, ಮಕ್ಕಳ ಬಜೆಟ್ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರ ಈ ವರ್ಷ ಮಕ್ಕಳಿಗಾಗಿ ಏನೇನ್ ತಗೊಂಡ್ ಬರ್ತಾ ಇದೆ ಅಂತ ಒಂದ್ಸಾರಿ ಹೇಳ್ಬಿಡೋದು. Okay. ಸೊ ಆ ತರ ಯುವಕರಿಗಾಗಿ ಏನ್ ತಗೊಂಡ್ ಬರ್ತಿರ್ತಾರಲ್ಲ ಅದನ್ನೆಲ್ಲ ಒಂದೇ ಸಾರಿ ಹೇಳೋದಕ್ಕೆ ಯುವ ಬಜೆಟ್ ಅಂತ ಕರಿತಿದ್ರು. ಬಜೆಟ್ ಮಂಡನೆ ಮಾಡ್ಬೇಕಾದ್ರೇನೆ ಹಾ. ಯುವ ಬಜೆಟ್ ಅಂತ ಒಂದ್ ಹೇಳಿ. ಯುವ ಜನರಿಗೆ ಏನ್ ಮಾಡ್ತಾ ಇದ್ದೀವಿ Okay. ಅಂತ ಸರ್ಕಾರ ಹೇಳ್ಬೇಕು. ಓಕೆ. ಸೊ ಅದಾದ್ಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಸೊ ಅವರು ಆನ್ಲೈನ್ ಸೆಕ್ಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಹ್ಮ್. ಅಂದ್ರೆ ಮುಂದೆ ಡಿಗ್ರಿ ಅದೆಲ್ಲ ಕಲಿಬೇಕಾದ್ರೆ ಹೌದು. ಆನ್ಲೈನ್ ಅಲ್ಲಿ ಕೂಡ ಸ್ಕೋಪ್ ಇರಲಿ ಅಂತ ಹೇಳಿ ಇದನ್ನು ಕೂಡ ಏನ್ ಮಾಡಿದ್ರೆ ಈ ಕರಡಿನಲ್ಲಿ ಹಾಕಿದ್ದಾರೆ. ಓಕೆ. ಅಂಡ್ ಫೈನಲಿ ಇನ್ನೆರಡು ಪಾಯಿಂಟ್ ಇದೆ, ಹ್ಮ್. ಬಹಳ ಇಂಪಾರ್ಟೆಂಟ್. ಓಕೆ. ನಮ್ಮ ಯುವಜನರಿರುವಂತಹ ಕೆಟ್ಟ ಚಟ, ಕೆಟ್ಟ ವ್ಯಸನ ಯಾವುದು? ಡಿಜಿಟಲ್ ವ್ಯಸನ. ಓಕೆ, ಸೊ ತಿಕ್ತಾರೆ ಬೆಳಗ್ಗಿನಿಂದ ಸಾಯಂಕಾಲ ಮೊಬೈಲ್ ಕೆಡೋವರೆಗೂ ತಿಕ್ಕೋದು ಯಾವುದು? ಮೊಬೈಲ್ ಅನ್ನ ಮಾತ್ರ. ಮೊಬೈಲ್ ಹಾಳಾಗಿ ಹೊಸ ತಗೋಬೇಕು. ಒಂದ್ ವೇಳೆ ಅಲ್ಲೇನಾದ್ರು ತಿಕ್ಕಿದ್ರೆ ಅಲ್ಲೇ ಇರ್ತಿರಲ್ಲ, ಅಷ್ಟು ತಿಕ್ತಾರೆ ಮೊಬೈಲ್ ಅನ್ನ. ಸೊ ಈ ರೀತಿಯಾಗಿ ಡಿಜಿಟಲ್ ವ್ಯಸನದಿಂದ ಏನಾಗ್ತಿದಾರಲ್ಲ, ಸಿಕ್ಕಾಪಟ್ಟೆ ಮೊಬೈಲ್ ಏನಾಗಿದೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮೊಬೈಲ್ ಅಲ್ಲೇ ನೋಡ್ತಿರ್ತಾರೆ. ಓಕೆ, ಸೊ ಈಗ ಮೊಬೈಲ್ ವ್ಯಸನ ಆಗಿದೆ, ಅದರಿಂದ ದೂರ ಇರಕ್ಕಾಗ್ತಿಲ್ಲ. ಸೊ ಆ ಒಂದು ಚಟದಿಂದ ದೂರ ಮಾಡೋದಕ್ಕೆ, ಆ ವ್ಯಸನದಿಂದ, ಅಡಿಕ್ಷನ್ ಇಂದ ದೂರ ಮಾಡೋದಕ್ಕೆ ಆಪ್ತ ಸಮಾಲೋಚನೆಯನ್ನ ಮಾಡಬೇಕು. ಅಂದ್ರೆ ಎಕ್ಸ್ಪರ್ಟ್ ಕರಿಬೇಕು, ಬಾತಮ್ಮ ಈ ತರ ಮೊಬೈಲ್ ನ ಹೆಚ್ಚಿಗೆ ಯೂಸ್ ಮಾಡಕ್ ಹೋಗ್ಬೇಡ, ಕೌನ್ಸಿಲಿಂಗ್ ತರ ಆಪ್ತ ಸಮಾಲೋಚನೆ ಮಾಡಿ ಮಾಡ್ಬೇಕಂತ. ಸೊ ಫೈನಲಿ ಯುವಕರಲ್ಲಿ ಏನಿರಬೇಕು? ನಾಯಕತ್ವ ಗುಣ ಇರಬೇಕು, ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕು. ಬೆಳೆಯೋದಕ್ಕೆ ಸ್ಥಳೀಯ ಸಂಸ್ಥೆಗಳು ಏನ್ ಮಾಡಬೇಕು? ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಯುವಕರಲ್ಲಿ ನಾಯಕತ್ವ ಗುಣ ಬೆಳೆಸಲಿ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ರು. ಇಷ್ಟೆಲ್ಲ ಕರಡಲ್ಲಿದೆ. ಇದರಲ್ಲಿ ಯಾವ್ದು ಬರ್ತೋ ಯಾವ್ದು ಹೋಗುತ್ತೋ ಗೊತ್ತಿಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇಷ್ಟು ಈಗಿಂದು ಏನಂತಾರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಏನು ಈ ಯುವ ನೀತಿ, ಕರ್ನಾಟಕ ಯುವ ನೀತಿ 2020 ಕರಡನ್ನ ಬಿಡುಗಡೆ ಮಾಡಿದ್ದಾರೆ. ಆ ಕರಡಲ್ಲಿ ನಾವು ಇಷ್ಟೊಂದು ಅಂಶಗಳನ್ನು ನೋಡಿದ್ವಿ. ಇದರಲ್ಲಿ ಯಾವ್ದು ಉಳಿತೋ ಯಾವ್ದು ಹೋಗುತ್ತೋ ಗೊತ್ತಿಲ್ಲ, ಬಟ್ ನೀತಿ ಅಂತೂ ಬರುತ್ತೆ. ಓಕೆ ಪುಟ್ಟಿ, ಸೊ ಇಷ್ಟೆಲ್ಲ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡಿದ್ವಿ. ಈಗ ಫೈನಲಿ ಎಲ್ರಿಗೂ ಹೇಳೋದೇನು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನೋಟಿಫಿಕೇಶನ್ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಬೇಕು. ಯಾಕೆ? ನೋಟಿಫಿಕೇಶನ್ ಬರಕ್ಕೋಸ್ಕರ. ಪ್ರತಿ ದಿವಸ ಕ್ಲಾಸ್ ನಾವು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಶೇರ್ ಮಾಡಬೇಕು? ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅಂದ್ರೆ ಆಸ್ಪಿರೆಂಟ್ಸ್ಗೆ, ಕಲಿಯುವಂತ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ. ಓಕೆ, ಸೊ ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಮುಂದೆ ಫೇಸ್ಬುಕ್, ಅದಾದ್ಮೇಲೆ ಟ್ವಿಟರ್, ಇದು ಎಲ್ಲರ ಒಂದು ನಂಬರ್ ಅನ್ನು ಅಥವಾ ಅದರ ಲಿಂಕ್ ಅನ್ನ ನಾನು ಏನ್ ಮಾಡಿದ್ದೀನಿ ಪ್ರತಿ ದಿವಸ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವೇನ್ ಮಾಡಿ ಆ ಗ್ರೂಪ್ಸ್ ಅನ್ನು ಕೂಡ ಜಾಯ್ನ್ ಆಗಿ, ಅದರಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ನಾವು ಇನ್ನು ಮುಂದೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ ಪುಟ್ಟಿ, ಇವತ್ತಿನ ಕರೆಂಟ್ ಅಫೇರ್ಸ್ ಮುಗಿತು. ಮತ್ತೆ ನಾಳೆ ಏನ್ ಮಾಡೋಣ? ನಾಳೆ ಶನಿವಾರ ಅಲ್ಲ? ಶನಿವಾರ. ಓಕೆ, ನಾಳೆ ಶನಿವಾರ ದಿವಸ ಮತ್ತಷ್ಟು ಕರೆಂಟ್ ಅಫೇರ್ಸ್ ಜೊತೆಗೆ ಮತ್ತೆ ನಿಮ್ಮ ಮಚ್ಚ ಮತ್ತು ಪುಟ್ಟಿ ಏನ್ ಮಾಡ್ತಾರೆ ಈ ಒಂದು ಡಿಸ್ಕಷನ್ ತಗೊಂಡ್ ಬರ್ತಾರೆ. ಸೊ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ಈ ಡಿಸ್ಕಷನ್ ಮುಗಿಸೋಣ. ಎಲ್ಲರಿಗೂ ಶುಭರಾತ್ರಿ.